ಎಲ್ರಿಗೂ ನಮಸ್ಕಾರ. ಲಾಫ್ಟಿ ಲ್ಯಾಂಡ್ಗೆ ಸ್ವಾಗತ. ಇಷ್ಟು ದಿನ ನೀವು ನಮ್ಮ ಸಂಚಿಕೆಗಳಿಗೆ ತೋರಿಸಿರುವಂತಹ ಪ್ರೀತಿ ಇವತ್ತು ನಮಗೆ ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದೆ. ಎಷ್ಟೋ ಕೋಟಿ ಜನಗಳಿಗೆ ಬದುಕನ್ನು ಕಟ್ಕೊಟ್ಟಿರೋ ಊರು ಬೆಂಗಳೂರು. ಇದೇ ಬೆಂಗಳೂರಿಗೆ ಎಷ್ಟೋ ಕೋಟ್ಯಾಂತರ ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸನ ನಾವು ಹುಡುಕ್ತಾ ಹೊರಟಾಗ ನಮಗೆ ಸುಮಾರು ವಿಚಾರಗಳು ತೆರೆದುಕೊಳ್ತು. ಸೊ ಈ ಎಂಟೈರ್ ಬೆಂಗಳೂರಿನ ಇತಿಹಾಸನ ನಮಗೆ ಪರಿಚಯ ಮಾಡಿಸೋದಕ್ಕೆ ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಅವ್ರನ್ನ ಮೀಟ್ ಮಾಡೋಣ. ಇಡೀ ಬೆಂಗಳೂರನ್ನ ಒಂದು ಸುತ್ತಾಡಿಕೊಂಡು ಇಡೀ ಬೆಂಗಳೂರಿನ ಚರಿತ್ರೆನ ನಾವು ನೋಡೋಣ. ಬನ್ನಿ. ಸರ್ ನಮಸ್ಕಾರ. ಸರ್ ಥ್ಯಾಂಕ್ ಯು ಸರ್. ಬನ್ನಿ ಸರ್. ಹೇಗಿದ್ದೀರಾ? ಆರಾಮ್ ಸರ್. ನೀವು? ಚೆನ್ನಾಗಿದ್ದೀನಿ. ಇತ್ತೀಚೆಗೆ ತಾನೇ ನೀವು ಈ ವೀರಗಲ್ಲುಗಳ ಬಗ್ಗೆ ಒಂದು ಸುಮಾರು ಎಪಿಸೋಡ್ ಮಾಡಿದರೆ ಅದನ್ನು ಜನಗಳಿಗೆ ತಲುಪಿಸಿದ ನಿಮಗೂ ಇದನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾಗಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸರ್. ಆದರೆ ಈಗ ಈ ಬೆಂಗಳೂರಿನ ಇತಿಹಾಸನ ಅನೇಕ ವಿದ್ವಾಂಸರುಗಳು, ನನ್ನ ಗುರು ಸಮಾನರು ಎಲ್ಲರೂ ಅಧ್ಯಯನ ಮಾಡಿದ್ದಾರೆ. ಅವರದೇ ರೀತಿಯಲ್ಲಿ ಜನಗಳಿಗೆ ತಿಳಿಸಿದ್ದಾರೆ, ಪುಸ್ತಕಗಳ ಮುಖಾಂತರ ತಿಳಿಸಿದ್ದಾರೆ. ಅದನ್ನೆಲ್ಲ ಓದಿಕೊಂಡು ನಾನು ನನ್ನದೇ ಆದ ಅಧ್ಯಯನದಲ್ಲಿ ಮುಂದುವರಿಸ್ಕೊಂಡು ಹೋಗಿದ್ದೀನಿ. ಇದಕ್ಕೆಲ್ಲ ಅಡಿಪಾಯ ಅಂತಂದರೆ ಹಿಂದೆ ಅವರು ಬರೆದಿರೋ ಪುಸ್ತಕಗಳು, ಇನ್ನು ಕೆಲವನ್ನ ನಾನು ಅಧ್ಯಯನ ಮಾಡಿ ಶೋಧನೆಗಳಿಗೆ ಇಳಿದಿದ್ದೀನಿ. ಶಾಸನಗಳು ಮತ್ತು ವೀರಗಳು ಇವುಗಳ ಶೋಧನೆ ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣ, ಉದಾಹರಣೆಗೆ ಬಾಣ ಸುಂದರರಾಯರು ಬೆಂಗಳೂರಿನ ಇತಿಹಾಸ ಅಂತ ಅದ್ಭುತವಾದ ಪುಸ್ತಕನ ಕೊಟ್ಟಿದ್ದಾರೆ. ಈ ಬೆಂಗಳೂರು ಇತಿಹಾಸನ ನಾವು ಅಧ್ಯಯನ ಮಾಡಬೇಕಾದ್ರೆ ಆ ಪುಸ್ತಕನ ನಾವು ಓದಲೇಬೇಕಾಗುತ್ತೆ. ಸೂಪರ್. ಫಜ್ಲಲ್ ಹಸನ್ ಅಂತ ಹೇಳ್ಬಿಟ್ಟು ಒಬ್ಬರು ಬೆಂಗಳೂರು ಥ್ರೂ ದ ಸೆಂಚುರೀಸ್ ಅಂತ ಹೇಳ್ಬಿಟ್ಟು ಒಂದು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಓಕೆ. ಆಮೇಲೆ ನನ್ನ ಗುರುಗಳಾದ ವೇಮಗಲ್ ಸೋಮಶೇಖರ್ ಅವರು ಆಧುನಿಕ ಬೆಂಗಳೂರು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಪುಸ್ತಕನ ಬರೆದಿದ್ದಾರೆ. ಎಸ್ ಕೆ ಅರುಣಿ ಅವರು ಬೆಂಗಳೂರು ಪರಂಪರೆ ಅನ್ನೋ ಒಂದು ಪುಸ್ತಕನ ಬರೆದಿದ್ದಾರೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಕೆಲವು ಪುಸ್ತಕಗಳು ಬಂದಿದೆ. ಮತ್ತು ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೇ ಒಂದು ನಮಗೆ ಕಟ್ಟಿಕೊಟ್ಟಿರೋದು ಬಂದುಬಿಟ್ಟು ಇಲ್ಲೇ ಗವಿಪುರಮಲ್ಲಿರೋ ಉದಯಭಾನು ಕಲಾ ಸಂಘ ಅಂತೇಳಿ. ಅವರು ಮೊದಲು ಬೆಂಗಳೂರು ದರ್ಶನ ಅನ್ನುವ 2 ಸಂಚಿಕೆಗಳನ್ನ ಹೊರತಂದಿದ್ರು. ಅದರಲ್ಲಿ ಎಲ್ಲ ಬೆಂಗಳೂರದು ಯಾವುದೇ ವಿಷಯ ಬೇಕಾದರೂ ಅದರಲ್ಲಿ ನಮಗೆ ಸಿಗ್ತಾಯಿತ್ತು. ಅದನ್ನು ಪೂರ್ತಿ ನಾನು ಓದ್ಕೊಂಡಿದ್ದೆ. ಕೆಲವು ವರ್ಷಗಳ ಹಿಂದೆ ಅದನ್ನೇ ರಿವೈಸ್ ಮಾಡಿ 3 ಸಂಪುಟಗಳನ್ನ ಮಾಡಿದ್ದಾರೆ. ಅದರಲ್ಲಿ ಬೆಂಗಳೂರಿನ ಎಲ್ಲ ವಿಷಯಗಳು ಬರುತ್ತೆ. ಸಾಂಸ್ಕೃತಿಕ, ರಾಜಕೀಯ ಎಲ್ಲನೂ ಅದರಲ್ಲಿ ನಾವು ಓದ್ಕೊಳ್ಬೋದು. ಇದನ್ನು ದೃಶ್ಯ ಮಾಧ್ಯಮದಲ್ಲಿ ನಮಗೆಲ್ಲ ಕಟ್ಟಿಕೊಟ್ಟಿದ್ದು ನನ್ನ ಗುರುಗಳಾದ ಸುರೇಶ್ ಮೂನಾ ಅವರು. ಬೆಂಗಳೂರು ಇದು ನಮ್ಮ ಊರು ಅಂತ ಹೇಳ್ಬಿಟ್ಟು ಒಂದು ದೃಶ್ಯ ಮಾಧ್ಯಮದಲ್ಲಿ ಅವರು ತೋರಿಸ್ಕೊಟ್ರು. ಅವರು ಬೆಂಗಳೂರಿನ ಬಗ್ಗೆ ಅನೇಕ ಸಂಶೋಧನೆಗಳು ಮಾಡಿದ್ದಾರೆ. ಅವರಿಂದ ಅನೇಕ ವಿಷಯಗಳನ್ನ ನಾನು ಕಲ್ತ್ಕೊಂಡಿದ್ದೀನಿ. ಈ ಬೆಂಗಳೂರು ಇತಿಹಾಸನ ನಮಗೆ ಕಟ್ಟಿಕೊಟ್ಟವರು ಇನ್ನೊಬ್ಬರನ್ನ ನಾವು ನೆನೆಸ್ಕೊಳ್ಲೇಬೇಕು. ಅವರು DVG ಅವರು. ಅವರು ಜ್ಞಾಪಕ ಚಿತ್ರಶಾಲೆ ಅಂತೇಳಿ ಅನೇಕ ಪುಸ್ತಕಗಳು ಬರೆದಿದ್ದಾರೆ. ಅದರಲ್ಲಿ ಬೆಂಗಳೂರಿನ ಅನೇಕ ವಿಷಯಗಳನ್ನ ದಾಖಲು ಮಾಡಿದ್ದಾರೆ. ಒಂದೊಂದು ಚಿಕ್ಕ ಚಿಕ್ಕ ಕಥೆಗಳ ರೀತಿಯಲ್ಲಿ ಘಟನೆಗಳನ್ನ ರೀತಿಯ ಬರೆದಿದ್ದಾರೆ. ಅದರಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದೇ ನಾವು ಆದ್ಕೊಂಡ್ರೆ ಅದನ್ನು ಓದ್ಕೊಂಡಿದ್ದೀನಿ ನಾನು. ಸೂಪರ್. ಅವುಗಳಲ್ಲಿ ಅನೇಕ ವಿಷಯಗಳು ನಮಗೆ ತಿಳಿಸಿದೆ. ಮತ್ತು ನನಗೆ ಈ ಇತಿಹಾಸದಲ್ಲಿ ಕುತೂಹಲ ಬಂದು ಇನ್ನಷ್ಟು ಅಧ್ಯಯನ ಮಾಡೋದಕ್ಕೆ ಕಾರಣ, ನಾನು ಸುಮಾರು 34 ವರ್ಷ ಕೆಲಸ ಮಾಡಿದ ನಾನು ಸಂಸ್ಥೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಅದರಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೆ. ಅನೇಕ ರೂಟ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆದರೆ ಈ ಬೆಂಗಳೂರು ದರ್ಶಿನಿ ಅನ್ನೋ ಒಂದು ಬಸ್ ಇದೆ. ಅದರಲ್ಲಿ ನಾನು ಚಾಲಕನಾಗಿ ಮತ್ತು ಗೈಡ್ ಆಗಿ ನಾನು ಕೆಲಸ ಮಾಡಿದೆ. ಆಗ ನಾನು ಇತಿಹಾಸನ ಓದಿಕೊಳ್ಳಲೇಬೇಕಂತ ಅನಿವಾರ್ಯತೆ ನನ್ನ ಸಂಸ್ಥೆ ನನಗೆ ಒಪ್ಪಿಸ್ತು. ಅದು ಕೆಲಸ ಮಾಡಿಕೊಂಡೇ ನಾನು ಬೆಂಗಳೂರಿನ ಇತಿಹಾಸನ ಅಧ್ಯಯನ ಮಾಡಿ ನನ್ನ ಬಸ್ಸಲ್ಲಿ ಬರುವಂಥ ಪ್ರಯಾಣಿಕರಿಗೆ ಅದನ್ನು ತಿಳಿಸ್ಕೊಡ್ತಾ ಬಂದೆ. ತಿಳಿಸ್ಕೊಡ್ತಾ ಇನ್ನಷ್ಟು ವಿಷಯಗಳನ್ನ
ಓದಬೇಕು ಅನ್ನೋ ಕುತೂಹಲ ಮೂಡ್ತು. ಅದರಿಂದ ಶಾಸನ ತರಗತಿಗೆ ಸೇರಿದೆ. ಶಾಸನಗಳು ಓದೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮತ್ತು ವೀರಗಲ್ಲುಗಳು ಇವುಗಳ ಅಭ್ಯಾಸ ಮಾಡಿ ಆಮೇಲೆ ನಾನು ಈ ನನ್ನ ಸಂಸ್ಥೆನ ಮತ್ತು DVG ಅವ್ರನ್ನ ಮತ್ತು ಇನ್ನೂ ಅನೇಕರು ಬರೆದಿದ್ದಾರೆ. ನಾನು ಇಲ್ಲಿ ಮರ್ತಿದ್ದೆ, ದಯವಿಟ್ಟು ಕ್ಷಮೆ ಇರಲಿ. ಅನೇಕ ವಿದ್ವಾಂಸರುಗಳು ಅವ್ರದ್ದೇ ರೀತಿಯಲ್ಲಿ ಬರೆದಿದ್ದಾರೆ. ಈಗ ನಾನು ಇವುಗಳನ್ನ ಓದಿಕೊಂಡು ನನ್ನದೇ ದೃಷ್ಟಿಕೋನದಲ್ಲಿ ನಾನು ಹೇಳೋದಕ್ಕೆ ಹೊರಟಿದ್ದೀನಿ. ಸೂಪರ್ ಸರ್. ಅಂದರೆ ಇಷ್ಟೊಂದು ಕಲೆಕ್ಟಿವ್ ಆಫ್ ಇನ್ಫಾರ್ಮೇಷನ್ ನನ್ನ ಪ್ರಕಾರ ಇನ್ನು ಯಾರ ಹತ್ರನೂ ಇರಲ್ಲ. ಯಾಕೆಂದ್ರೆ ನೀವು ಅದನ್ನು ಅಷ್ಟು ಸರಳವಾಗಿ ಅದನ್ನು ತೊಗೊಂಡಿರ್ತೀರ ಮತ್ತು ಅಷ್ಟು ದೀರ್ಘ ಅಧ್ಯಯನನೂ ಮಾಡಿದ್ದೀರಾ. ಹೌದು. ಈಗ ಆದರೆ ಶುರು ಅಂದರೆ ನಾವು ಇಲ್ಲಿಂದ ಶುರು ಮಾಡೋಣ ಸರ್. ಬೆಂಗಳೂರಿಗೆ ಮೂಲ ಸುಮಾರು 300 ಕೋಟಿ ವರ್ಷಗಳ ಹಿಂದಿನ ಇತಿಹಾಸ ಇದೆ ಇದಕ್ಕೆ. ಅದಕ್ಕೆ 300 ಕೋಟಿ ವರ್ಷಗಳ ಹಿಂದೆ ಒಂದು ದಾಖಲೆ ಇದೆ ಇಲ್ಲಿ. ಆ ದಾಖಲೆನ ತೋರಿಸ್ಕೊಂಡು ಅಲ್ಲೇ ನಿಮಗೆ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಬನ್ನಿ ಅಲ್ಲಿಗೆ ಹೋಗೋಣ. ಎಸ್ ಸರ್, ಹೋಗೋಣ ಬನ್ನಿ ಸರ್. ಬೆಂಗಳೂರಿನ ಮಧ್ಯಭಾಗದಲ್ಲಿದ್ದೀವಿ. ಹಾಂ ಸರ್. ಈಗ ಈ ಬೆಂಗಳೂರಿನ ಇತಿಹಾಸನ ಒಂದು ಅವಲೋಕನಕ್ಕೆ ಹೋಗೋಣ. ಹಾಂ ಸರ್. ಸುಮಾರು 300 ಕೋಟಿ ವರ್ಷಗಳ ಹಳೆಯ ಕಲ್ಲು ಅಂತ ಹೇಳ್ಬಿಟ್ಟು ಅನೇಕ ವಿಜ್ಞಾನಿಗಳು ಇದನ್ನು ಪ್ರೂವ್ ಮಾಡಿದ್ದಾರೆ. ಭೂವಿಜ್ಞಾನ ಇಲಾಖೆಯ ನಿರ್ದೇಶಕರಾದ WF ಸ್ಮಿತ್ ಅವರು 1897ರಲ್ಲಿ ಅವರು ಅಧ್ಯಯನ ನಡೆಸಿ ಇದಕ್ಕೆ ಪೆನಿನ್ಸುಲಾರ್ ನೈಸ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಅವರು ಅಲ್ಲಿ ಪ್ರೊಫೆಸರ್ ಆಗಿದ್ದ VS ವೆಂಕಟಸುಬ್ರಹ್ಮಣ್ಯಂ ಅವರು ಈ ಶಿಲೆ ಸುಮಾರು 300 ಕೋಟಿ ವರ್ಷದ ಹಳೆಯದು ಅಂತೇಳಿ ಈ ಕರ್ನಾಟಕ ತೋಟಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಭಾರತೀಯ ಭೂವಿಜ್ಞಾನ ಸಂಸ್ಥೆಯವರು ಇದು 7/3/1975ರಂದು ರಾಷ್ಟ್ರೀಯ ಭೂವಿಜ್ಞಾನ ಸ್ಮಾರಕ ಎಂದು ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಇದರದ್ದು ಇನ್ನೊಂದು ವಿಶೇಷ ಹೇಳ್ತೀನಿ. ಈ ಶಿಲೆ ಇದೆಯಲ್ಲ, ಇದು ಅದೆಷ್ಟು ಭೂಮಿ ಒಳಗಡೆ ವಿಶಾಲವಾಗಿ ಹರಡಿಕೊಂಡಿದೆ. ಇಡೀ ಭಾರತದಲ್ಲಿ ಅಲ್ಲಲ್ಲಿ ಭೂಕಂಪ ಆಗಿರೋದನ್ನು ನೀವು ಕೇಳಿದ್ದೀರ. ಹೌದು. ಆದರೆ ಬೆಂಗಳೂರಲ್ಲಿ ಇದುವರೆಗೂ ಭೂಕಂಪ ಆಗಿಲ್ಲ, ಮುಂದೆ ಆಗೋದೂ ಇಲ್ಲ. ಯಾಕೆಂದರೆ ಈ ಶಿಲೆಯ ಮೇಲೆ ಇಡೀ ಬೆಂಗಳೂರೇ ನಿಂತಿದೆ. ಆದರೆ ನಮಗೊಂದು ಇಲ್ಲೇ ನೆಲಮಂಗಲ ಹತ್ರ ಬಿಲ್ಲನಕೋಟೆ ಅನ್ನೋ ಕಡೆ ಒಂದು ಶಾಸನ ಸಿಕ್ಕಿದೆ. 1504ನೇ ಇಸ್ವಿಯಲ್ಲಿ ಇಲ್ಲಿ ಭೂಕಂಪನ ಆಯಿತು ಅನ್ನೋದು ಒಂದು ಶಾಸನನೇ ಸಿಗ್ತಾ ಇದೆ. ಏನಪ್ಪ ಭೂಕಂಪ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಕಂಪನ ಆಗಿದೆ ಅಲ್ಲ ಅಂತಂದರೆ, ಕೆಲವು ಬಾರಿ ಬೆಂಗಳೂರಲ್ಲಿ ಭೂಕಂಪನ ಆಗಿದೆ, ಚಿಕ್ಕ ಪ್ರಮಾಣದಲ್ಲಿ ಕಂಪನ ಆಗಿದೆ, ಆದರೆ ಭೂಕಂಪ ಆಗಿಲ್ಲ, ಆಗೋದೂ ಇಲ್ಲ ಅನ್ನೋದು ಈ ವಿಜ್ಞಾನಿಗಳೆಲ್ಲ ನಮಗೆ ಹೇಳಿದ್ದಾರೆ. ಅದಕ್ಕೆ ಮೂಲ ಈ ಪೆನಿನ್ಸುಲಾರ್ ನೈಸ್ ಎಂಬ ಈ ಹೆಬ್ಬಂಡೆ. ಅಂದ್ರೆ ನಾವೀಗ ಇಲ್ಲೇನ್ ನೋಡ್ತಾ ಇದೀವಿ ಇಷ್ಟು ಮಾತ್ರ ಇಲ್ಲ, ಇದು ಇಡೀ ಬೆಂಗಳೂರು ಇರೋದೇ ಇದ್ರ ಮೇಲೆ. ಹೌದು. ಆದ್ರೆ ಆ ಬೆಂಗಳೂರಲ್ಲಿ ಸ್ವಲ್ಪ ಕಾಣಿಸೋ ತರ ಇಲ್ಲಿ ಮಾತ್ರ ಮೇಲಿದೆ, ಇನ್ನೆಲ್ಲ ಒಳಗಡೆ ಹರಡ್ಕೊಂಡಿದೆ. ಅಂತೂ ಪುಣ್ಯ ಭೂಮಿ ಸ್ಥಳದಲ್ಲಿ ನಾವೆಲ್ಲ ಜೀವನ ಕಟ್ಕೊಂಡಿದ್ದೀವಿ. ಇಲ್ಲಿ ಇದ್ರ ಮೇಲೇನೆ ಅಲ್ವಾ ಸರ್ ಇದಿರೋದು, ಕೆಂಪೇಗೌಡರದು ಇಲ್ಲೇ ಕೆಂಪೇಗೌಡ ಗೋಪುರ ಇದೆ. ಬಟ್ ಅದೇ ನೀವು ಹೇಳದ್ ನೋಡಿದ್ರೆ ನನಗನ್ಸಿದ್ದು ಇವಾಗ ಈ ಇದ್ರ ಮೇಲೇನೆ ಇಡೀ ಬೆಂಗಳೂರು ನಿಂತಿದೆ ಅಂದ್ರೆ, ಹೌದು, ಇದ್ರ ಮೇಲೇನು ಕೂಡ ಒಂದು ಗೋಪುರ ಮೈನ್ ಪಾಯಿಂಟ್ ಅಲ್ಲಿ ತಂದು ಅವತ್ತಿನ ಕಾಲದಲ್ಲೇ ಕೆಂಪೇಗೌಡರು ಇಟ್ಟಿದ್ದಾರೆ ಅಂದ್ರೆ, ಕೆಂಪೇಗೌಡರಿಗೆ ಮುಂದಾಲೋಚನೆ ತುಂಬಾ ಇದ್ರೆ ಅವ್ರಿಗೂ ಕೂಡ ಇದು ಏನೋ ಇದ್ರ ಮೇಲೆ ಏನೋ ಒಂದು ಬೇರೆ ರೀತಿಯಾದ ಒಂದು ದೃಷ್ಟಿಕೋನ ಇತ್ತು, ಇಲ್ಲ ಅದ್ರ ಹಿಂದೇನು ಕೂಡ ಇದ್ರ ಬಗ್ಗೆ ಏನೋ ಒಂದು ಇತ್ತು ಅನ್ನೋ ರೀತಿ ಆಗುತ್ತೆ. ಹೌದು, ಅವ್ರಿಗೆ ಗೊತ್ತಿತ್ತು ಇದು ಎಂತೋ ಸ್ಥಳ ಇದೆ ಬೆಂಗಳೂರು, ಇಲ್ಲಿ ಬೆಂಗಳೂರು ಕಟ್ಟಬೇಕಾದ್ರೆ ಇದು ಎಷ್ಟು ಸೂಕ್ತವಾದ ಪ್ರದೇಶ ಮತ್ತು ನೀರಿನ ಬುಗ್ಗೆಗಳು ಎಲ್ಲಂದ್ರಲ್ಲಿ ನೀರು ಮೇಲೇನೆ ಇತ್ತು ಆಗ. ಈಗಂತೂ ಬೋರ್ವೆಲ್ಗಳು ಹಾಕಿ 1000 ಅಡಿ ಕೆಳಗೋಗಿದೆ. ಆಗ ಒಂದು ಚಿಕ್ಕ ಹಳ್ಳ ತೋಡಿದ್ರೆ ನೀರು ಬುಗ್ಗೆಗಳು ಬರೋದು. ಅದಕ್ಕೆ ಉದಾಹರಣೆಗಳು ಇದೆ. ಕೆಂಪೇಗೌಡರ ಬಗ್ಗೆ ನಾನು ನಿಮ್ಗೆ ತಿಳಿಸಿದಾಗ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇದು ಸಮುದ್ರದಿಂದ ಸುಮಾರು 300 ಕಿಲೋಮೀಟರ್ ಅಂತರದಲ್ಲಿದೆ. ಈ ಕಡೆ ಹೋಯ್ತು ಅಂದರೆ ಮಂಗಳೂರು, ಅದು ಸುಮಾರು 300 ಕಿಲೋಮೀಟ್ರು. ಈ ಕಡೆ ಚೆನ್ನೈ ತಮಿಳುನಾಡು, ಅದು 300 ಕಿಲೋಮೀಟ್ರು. ಇಲ್ಲಿ ಹವಾಗುಣ ತುಂಬ ತಂಪಾಗಿರೋದಕ್ಕೆ ಅದು ಮೂಲ ಕಾರಣ. ಅದು ಯಾಕೆ ಅಂತಂದರೆ ಅಲ್ಲಿ ಆವಿಯಾಗಿರೋ ತೇವಾಂಶ ಮೇಲೆ ಹೋಗಿ ಈ ಕಡೆ ಸಮುದ್ರ ಮಟ್ಟದಿಂದ ಆವಿಯಾಗಿ ಹೋಗಿ ಮೇಲೆ
ತಂಪಾಗ್ಬಿಟ್ಟು ಆ ತಂಪು ಗಾಳಿ ಇಲ್ಲಿ ಬೆಂಗಳೂರಲ್ಲಿ ಬೀಳುತ್ತೆ. ಅದರಿಂದ ತುಂಬ ತಂಪಾಗಿರುತ್ತೆ ಬೆಂಗಳೂರು. ಜೊತೆಗೆ ಇದು ಸಮುದ್ರ ಮಟ್ಟದಿಂದ ಒಂದು 900 ಮೀಟರ್ ಮೇಲೆ ಇರೋದ್ರಿಂದ ಇಲ್ಲಿ ತಂಪು ಹವೆ ಇರುತ್ತೆ. ಇನ್ನೊಂದು ದುರಾದೃಷ್ಟಕರ, ಇಲ್ಲಿ ಹೇಳ್ಬೋದೋ ಹೇಳಬಾರ್ದೋ ಗೊತ್ತಿಲ್ಲ, ಇತ್ತೀಚೆಗೆ ಈ ಬೆಂಗಳೂರು ಹವಾಮಾನ ವ್ಯತ್ಯಾಸ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಎಲ್ಲ ಗ್ಲಾಸ್ಗಳು ಅಳವಡಿಸ್ತಾ ಇದ್ದಾರೆ ಬಿಲ್ಡಿಂಗ್ಗಳಿಗೆ. ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೋಡಿ ಅಲ್ಲೆಲ್ಲ ಕಾಣ್ತಾ ಇದೆ, ಎಲ್ಲದಕ್ಕೂ ಗ್ಲಾಸ್ಗಳು ಅಳವಡಿಸಿದ್ದಾರೆ. ನಾನು ಇತ್ತೀಚೆಗಷ್ಟೇ ಲಾಲ್ಬಾಗಲ್ಲಿ ಕೂತ್ಕೊಂಡ್ರೆ ಬೆವರ್ತಾ ಇದ್ದೀನಿ. ನಾನು ಏನಕ್ಕಪ್ಪ ಬೆವರ್ತಾ ಇದ್ದೀನಿ ಅಂತಂದರೆ, ಎದುರುಗಡೆ ಒಂದು ಖಾಸಗಿಯವರ ಬಿಲ್ಡಿಂಗ್ ಇದೆ, ಸೂರ್ಯ ಮುಳುಗ್ತಾ ಇತ್ತು ಅವಾಗ, ಅದಕ್ಕೆ ಸೂರ್ಯನ ಕಿರಣ ಬಿಟ್ಟು ರಿಫ್ಲೆಕ್ಟು ನಮ್ಮ ಮೇಲೆ ಬೀಳ್ತಾ ಇದೆ. ಈಗಲೂ ನೀವು ಅನೇಕ ಮರಗಳು ತುಂಬಿರೋ ಕಬ್ಬನ್ ಪಾರ್ಕಲ್ಲಿ ಕುತ್ಕೊಳ್ಳಿ, ಸಾಯಂಕಾಲ ಹೊತ್ತು ಹಬೆ ಶಕೆ ನೀರು ಕಿತ್ಕೊಳುತ್ತೆ. ಕಾರಣ ಈ ಗಾಜು ಹಾಕಿರುವ ಈ ಬಿಲ್ಡಿಂಗ್ಗಳು ಅಂತ ಹೇಳ್ಬಿಟ್ಟು ಕಟ್ಟಡಗಳು. ನಾನೀಗ ಈ ಬೆಂಗಳೂರು ಇತಿಹಾಸನ ಹೇಳ್ತಾ ಈ ಲಾಲ್ಬಾಗಲ್ಲಿ ದೊಡ್ಡ ಬಂಡೆ ಸಿಕ್ತು, ಅದಕ್ಕೆ ಪೆನ್ಯುನ್ಸುಲಾರ್ ನೈಸ್ ಅಂತ ಕರೀತಾರೆ. ಅದು 300 ಕೋಟಿ ವರ್ಷಗಳ ಹಿಂದಿನ ಒಂದು ಕಲ್ಲಿನ ಪದರ ಅಂತ ಹೇಳಿದೆ. ಈ ಬೆಂಗಳೂರು ಪರಿಸರದಲ್ಲಿ ಇನ್ನೂ ಅನೇಕ ಪುರಾತನವಾದ ನಮಗೆ ಸ್ಮಾರಕಗಳು ಸಿಗುತ್ತೆ. ಅದನ್ನು ನಿಮಗೆ ತೋರಿಸೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಇದು ಬೆಂಗಳೂರಿಗೆ ಸುಮಾರು ಒಂದು 20 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಈ ಪರಿಸರದಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದಕ್ಕೆ ಕಲ್ಮನೆ ಅಂತ ಕರಿತೀವಿ. ಇದು ಬೃಹತ್ ಶಿಲಾಯುಗದ ಒಂದು ಸಮಾಧಿ ಅಂತ ಹೇಳ್ಬೋದು. ಹೇಗಪ್ಪ ಸಮಾಧಿ ಅಂತ ಹೇಳಿದ್ರೆ, ಇಲ್ಲಿ ಸುಮಾರು ಒಂದು 2-2.5 ಸಾವಿರ ವರ್ಷಗಳ ಹಿಂದೆ ಈ ಪರಿಸರದಲ್ಲಿ ಜನವಸತಿ ಇತ್ತು ಅನ್ನೋದಕ್ಕೆ ಇದು ನಮಗೆ ಆಧಾರವಾಗಿ ಸಿಗುತ್ತೆ. ಆಗ ಈ ಅಲೆಮಾರಿ ಜನಗಳಿದ್ದರು. ಅಂದರೆ ಒಂದು 1000 ಜನರು ಒಂದು ಕಡೆಯಿಂದ ಒಂದು ಕಡೆಗೆ ವಲಸೆ ಹೋಗ್ತಾಯಿದ್ರು. ಆಗ ಅವರಿಗೆ ಗೆಡ್ಡೆ ಗೆಣಸು ಎಲ್ಲ ತಿನ್ಕೊಂಡು ಜೀವನ ಮಾಡ್ತಾಯಿದ್ರು. ಆದ ನಂತರ ಬರ್ತಾ ಅವರು ವ್ಯವಸಾಯಕ್ಕೆ ಇಳಿದ್ರು. ಆಗ ಈ ಥರ ಈಗ ಆಸ್ಪತ್ರೆಗಳು ಏನೂ ಆಗ ಇರಲಿಲ್ಲ. ಒಟ್ಟಾಗಿ ಒಂದು ಕಾಯಿಲೆಗಳು ಅವರಿಗೆ ಕಾಣಿಸ್ಕೊತಾ ಇತ್ತು. ಈ ಕಾಲರ, ಪ್ಲೇಗು, ಈ ಥರ ವಿಚಿತ್ರ ಕಾಯಿಲೆಗಳು ಕಾಣಿಸ್ಕೊಂಡು ಅದಕ್ಕೆ ಅವರಿಗೆ ಔಷಧಿ ಏನೂ ಸಿಗ್ತಾ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಸುಮಾರು ಜನ ಸತ್ತೋಗ್ಬಿಡೋರು. ಅಂದರೆ ಒಂದು ಸಮೂಹನೇ ಅಂದರೆ ಇವಾಗ 1000 ಜನ ಇತ್ತು ಅಂದರೆ ಒಂದು 500 ಜನ ಸತ್ತೋಗ್ಬಿಡೋರು. ಅವಾಗ ಏನು ಮಾಡಬೇಕಾಗಿತ್ತು? ಔಷಧಿಗಳಿಲ್ಲ ಅವಾಗ. ಆಗ ಏನು ಮಾಡ್ತಾಯಿದ್ರನ್ನ ಅವ್ರನ್ನ ಈ ಪರಿಸರದಲ್ಲೇ ಸಮಾಧಿ ಮಾಡ್ತಾಯಿದ್ರು. ಅದಕ್ಕೆ ಒಂದು ಕುರುಹು ಇಡ್ತಾಯಿದ್ರು. ಅದೇ ರೀತಿ ಎಲ್ಲ ಸಮಾಧಿ ಆಗಿಬಿಟ್ಟ ಮೇಲೆ ಈ ವಾತಾವರಣದಲ್ಲಿ ಅವರು ಇರ್ತಾ ಇರಲಿಲ್ಲ. ಇನ್ನೊಂದು ಜಾಗಕ್ಕೆ ಅವರು ಸ್ಥಳಾಂತರ ಹೋಗುವಾಗ ಇನ್ನೊಮ್ಮೆ ಅವರು ಬಂದರೆ ಅಥವಾ ಒಂದು ಕುರುಹಾಗಿರಲಿ ಅಂತೇಳಿ ನೋಡಿ, ಈ ಬಂಡೆನ ಈಗಿನ ಕ್ರೇನ್ ಎತ್ತೋದಕ್ಕೆ ಕಷ್ಟ ಅಲ್ವಾ. ಸುಮಾರು ನೋಡಿ, ಈ ಅಗಲ ಬಂದು ಸುಮಾರು 10-12 ಅಡಿ ಇದೆ, ಉದ್ದ ಬಂದು ಸುಮಾರು 15-20 ಅಡಿ ಬರುತ್ತೆ. ಆ ಅಗಲ ನೋಡಿ, ಈ ಥರ 1-1.5 ಅಡಿ ಥಿಕ್ನೆಸ್ ಇದೆ. ಇಷ್ಟು ಬಂಡೆನ ಸಾಮಾನ್ಯ ಮನುಷ್ಯರು, ಈಗ ನೀವು ಬೇಕಾದರೆ 100 ಜನ 200 ಜನನ ಕರ್ಕೊಂಡು ಬನ್ನಿ, ಯಾವುದೇ ಒಂದು ಅವರಿಗೆ ಗಡಾರಿ ಈ ಥರ ಏನು ಕೊಟ್ರೇನೋ ಇದನ್ನು ಈ ಥರ ನಿಲ್ಸೋಕ್ಕಾಗಲ್ಲ. ಆಗ ಜನಗಳು ಎಷ್ಟು ತಾಕತ್ತಾಗಿದ್ದರು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಮತ್ತು ಇಲ್ಲಿ ಈ ಥರ ಒಂದು ಸ್ಮಾರಕನ ಇಲ್ಲಿ ನಿರ್ಮಿಸಿ ಇಲ್ಲಿಂದ ಮತ್ತೆ ಅವರು ಬೇರೆ ಸ್ಥಳಕ್ಕೆ ಅವರು ವಲಸೆ ಹೋಗ್ತಾಯಿದ್ರು. ಈ ಊರನ್ನೇ ಖಾಲಿ ಮಾಡಿ ಹೋಗೋ ಥರ, ಊರನ್ನೇ ಖಾಲಿ ಮಾಡೋ ಥರ. ಇಲ್ಲಿ ಯಾರ್ಯಾರು ಸತ್ತೋಗಿದ್ದಾರೆ ಅವ್ರನ್ನೆಲ್ಲ ಇಲ್ಲಿ ಸಮಾಧಿ ಮಾಡಿ, ಹೌದು, ಅವ್ರ ನೆನಪಿಗೆ ಇದನ್ನ ಒಂದು ಇಟ್ಟು ಕಲ್ಮನೆ ಅನ್ನೋದನ್ನೊಂದು ಕಟ್ಟಿ ಇಲ್ಲಿಂದ ಅವರು ಗುಳೆ ಹೋಗ್ತಾ ಇದ್ರು. ಇದು ಇತ್ತೀಚೆಗೆವರೆಗೂ ನಡೆದಿದೆ. ಅಂದರೆ ಒಂದು 200-300 ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯಲ್ಲಿ ಪ್ಲೇಗ್ವರೆಗೂ ನಡೆದಿದೆ. ಪ್ಲೇಗು ಮತ್ತು ಮಾರಮ್ಮ ಅಂತ ಹೇಳ್ತಾರೆ, ಏನೇನೋ ಒಂದು ಕಾಯಿಲೆ ಬಂದಾಗ ಊರನ್ನೇ ಬಿಟ್ಬಿಟ್ಟು ಪಕ್ಕದಲ್ಲಿ ಅವರವರು ಜಮೀನುಗಳಲ್ಲಿ ಅವರು ಮನೆಗಳು ಕಟ್ಟಿಕೊಂಡು ಅಲ್ಲಿ ವ್ಯವಸಾಯ ಮಾಡಿಕೊಂಡು ವಾಸ ಆಗಿರೋದು ಇತ್ತೀಚೆಗೆ ಒಂದು 200-300 ವರ್ಷದ ಹಿಂದೆನೂ ನಾವು ನೋಡ್ಬೋದಾಗಿದೆ. ಇದು
ಒಂದು ಅಂದಾಜಿನ ಪ್ರಕಾರ ಇದಕ್ಕೆ ಕೆಲವು ಅಧ್ಯಯನಗಳು ಮಾಡಿದ್ದಾರೆ. ಅವರ ಪ್ರಕಾರ ಇದು ಸುಮಾರು 2ರಿಂದ 2.5 ಸಾವಿರ ವರ್ಷಗಳ ಹಿಂದಿನ ಒಂದು ಕಲ್ಮನೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಶಿಲಾಯುಗದ ಗೋರಿಗಳು ಅಂತಲೂ ಇದನ್ನು ಕರೀತಾರೆ. ಕೆಲವು ಕಡೆ ಈ ಥರ ಕಲ್ಲು ಇಟ್ಟಾಗ ಕೆಳಗಡೆ ಸಮಾಧಿಗಳಿರುತ್ತೆ. ಈ ಚೌಕಾಕಾರವಾಗಿ ಸಮಾಧಿ ಕಟ್ಟಿ ಅದನ್ನು ಮೇಲೆ ಈ ರೀತಿ ಕುರುಹುನು ಇಡೋದು ಸಾಧ್ಯತೆಗಳಿದೆ. ಇದು ಒಂದು ಹೆಬ್ಬಂಡೆ. ಇದು ಈಗ ನೋಡಿ ಎಲ್ಲ ಮೈನಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಹತ್ರದವರೆಗೂ ಬಂದಿದ್ದಾರೆ. ಇದರ ಹತ್ತಿರ ಇನ್ನೆಷ್ಟು ವರ್ಷಗಳಲ್ಲಿ ಹತ್ರ ಬರ್ತಾರೋ ಗೊತ್ತಿಲ್ಲ. ಕುರುಹು ಇನ್ನೆಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಆ ದೇವಸ್ಥಾನದ ಜೊತೆ ಉಳ್ಕೊಂಡಿದೆ ಇದು. ಹೌದು, ಒಂದು 2.5 ಸಾವಿರ ವರ್ಷಗಳ ಹಳೆಯ ಕುರುಹು ಇಲ್ಲಿ ವಾಸ ಇದ್ರು ಅನ್ನೋದಕ್ಕೆ. ಹೌದು. ಮತ್ತು ಇನ್ನೊಂದು ವಿಷಯ ಏನು ಹೇಳಂತಂದರೆ, ಅವರು ಎಷ್ಟು ಶಕ್ತಿಶಾಲಿಯಾಗಿದ್ದರು, ಎಷ್ಟು ಟೆಕ್ನಿಕಲಿ ಅವರು ನಿಪುಣರಾಗಿದ್ದರು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಆದರೂ ಹೆಂಗೆ ಇಟ್ಟಿರ್ಬೋದು ಸರ್ ಇದು ನಿಮಗೆ ಇದ್ರ ಮೇಲೆ ನೋಡಿ. ಮತ್ತು ಇನ್ನು ಕೆಲವು ಕಡೆ ಅವರು ಇನ್ನೊಂದು ರೀತಿಯೂ ಇಡ್ತಾಯಿದ್ರು. ಕಲ್ಲು ವೃತ್ತಗಳು ಅಂತ ಕರೀತಾರೆ. ಅವರಿಗೆ ಒಂದು ಕುರುಹು ಬೇಕಲ್ಲ. ಒಂದು ಕಡೆ 10 ಜನ 20 ಜನನ ಊಣಿ ಅದು ಸುತ್ತು ಒಂದು ಕಲ್ಲು ಗುಂಡುಗಳನ್ನ, ದೊಡ್ಡ ದೊಡ್ಡ ಗುಂಡುಗಳನ್ನ ಈ ವೃತ್ತಗಳ ಆಕಾರವಾಗಿ ಇಟ್ಟಿರ್ತಾರೆ. ಇದು ಬೆಂಗಳೂರು ಪರಿಸರದಲ್ಲಿ ಅನೇಕ ಕಡೆ ಇದೆ. ಅದಕ್ಕೆ ಕಲ್ಲು ವೃತ್ತಗಳು ಅಂತ ಕರೀತಾರೆ. ಅಲ್ಲಿ ಕೂಡ ಸಮಾಧಿಗಳೇ ಅವು. ಇನ್ನೂ ಕೆಳಗೆ ಆಗಿದ್ದು ಈಗ ನಮ್ಮ ಇಲಾಖೆಯವರೆಲ್ಲನೂ ಅದನ್ನು ಶೋಧಿಸಿದ್ದಾರೆ. ಕೆಳಗಡೆ ಸಮಾಧಿ ರೀತಿ ಒಂದು ಸಿಕ್ಕಿದೆ ಎಲ್ಲನೂ. ಸೊ ನಮಗೆ ಇತಿಹಾಸಕ್ಕೆ ಹೋದರೆ ಸಿಗುವಂಥ ಹಳೆಯ ಕುರುಹುಗಳಲ್ಲಿ ಇದು ಒಂದು. ಇದು ಬೆಂಗಳೂರು ಪರಿಸರದ ಹಳೆಯ ಕುರುಹುಗಳಲ್ಲಿ ಇದು ಒಂದಾಗುತ್ತೆ. ಈಗ ಈ ತೋಟಗೆರೆ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇದು ಹೆಸರುಘಟ್ಟ ಪರಿಸರದಲ್ಲಿದೆ. ಈ ತೋಟಗೆರೆ ಗ್ರಾಮದ ಹೊರವಲಯದಲ್ಲಿ ಅರ್ಜುನೇಶ್ವರ ದೇವಸ್ಥಾನ ಅಂತ ಇದೆ. ಆಗ ಬೆಂಗಳೂರು ಇತಿಹಾಸನ ಇನ್ನು ಬೆಂಗಳೂರು ಅನ್ನೋ ಹೆಸರು ಬಂದಿಲ್ಲ ಇದುವರೆಗೂ. ಈಗ ನಾವು ಮಾತಾಡೋ ವಿಷಯ ಅಂದರೆ ನಮಗೆ ದಾಖಲೆ ಮುಖಾಂತರ ಇದು ಈ ಟೈಮ್ ಲೈನಲ್ಲಿ ಬಂದಿಲ್ಲ. ಈಗ ಈ ಬೆಂಗಳೂರಿನ ಪರಿಸರ ಇದೆಯಲ್ಲ, ಇದ್ರ ಬಗ್ಗೆ ಕೆಲವು ಹಳ್ಳಿಗಳ ಹೆಸರುಗಳು ಸಿಗುತ್ತೆ. ಅದ್ರ ಬಗ್ಗೆ ಕೆಲವು ಮಾತಾಡೋಣ. ಮತ್ತು ಹಾಗೆ ಮುಂದುವರೆದು ಬೆಂಗಳೂರು ಅನ್ನೋ ಹೆಸರು ಎಲ್ಲಿ ಸಿಕ್ತು, ಎಲ್ಲಿಂದ ಈ ಬೆಂಗಳೂರು ಅನ್ನೋದು ಪ್ರಾರಂಭ ಆಯಿತು ಅಂತ ಹೋದರೆ ಇದು ಬೆಂಗಳೂರು ಇತಿಹಾಸಕ್ಕೆ ಬೇಸ್ ಆಗುತ್ತೆ. ಇದು ಅಡಿಪಾಯ ಇದು. ಆಮೇಲೆ ಇದ್ರ ಮೇಲೆ ನಾವು ಗಂಗೂರು, ನೊಳಂಬೂರು, ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಇದೆಲ್ಲ ಬಂದಾಗ ಬೆಂಗಳೂರು ಹೇಗೆ ವಿಕಸನ ಆಯಿತು ಅನ್ನೋದು ವಿಷಯ ನಮಗೆ ತಿಳಿದು ಬರುತ್ತೆ. ಇಲ್ಲಿ ಶ್ರೀ ಪುರುಷನ ಕಾಲದ ಕ್ರಿಸ್ತಶಕ 750ರ ಶಾಸನ ಇದೆ. ನಾವು ಇಲ್ಲಿಗೆ ಬಂದುಬಿಟ್ರೆ ಬೆಂಗಳೂರು ಇತಿಹಾಸ ಅಪೂರ್ಣ ಆಗುತ್ತೆ. ಇದಕ್ಕೆ ಮೊದಲು ಹೇಗಿತ್ತು ಅದನ್ನು ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಈ ಶಾಸನದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸರಿ ಸರ್, ಆಯಿತು. ಈಗ ಬೆಂಗಳೂರು ಇತಿಹಾಸ ತಗೊಳ್ಬೇಕಾದ್ರೆ ಅದಕ್ಕೆ ಹಿಂದಿನ ಇತಿಹಾಸ, ನಮ್ಮ ರಾಜ್ಯದ ಇತಿಹಾಸನ ಸ್ವಲ್ಪ ನೋಡೋಣ. ನಮ್ಮ ರಾಜ್ಯದಲ್ಲಿ ಅಶೋಕನ ಶಾಸನಗಳು ಅನೇಕ ಸಿಕ್ಕಿವೆ. ಹೌದು. ಸನ್ನತಿಯಲ್ಲಿ ಅನೇಕ ಕಡೆ ಸಿಕ್ಕಿದೆ. ಹೌದು. ಅದರಲ್ಲಿ ಅಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದ ಈ ಕಡೆಗೆ ಬರುತ್ತೆ. ಅದರಲ್ಲಿ ಇಡೀ ಭಾರತದಲ್ಲೇ ಅಶೋಕನ ಹೆಸರು ಅವನಿಗೆ ದೇವನಾಂ ಪ್ರಿಯ ಅಂತ ಕರೀತಾಯಿದ್ರು. ಆದರೆ ಮೊಟ್ಟ ಮೊದಲು ಶಾಸನದಲ್ಲಿ ದೇವನಾಂ ಪ್ರಿಯ ಅಶೋಕ ಅನ್ನೋದು ಕರ್ನಾಟಕದಲ್ಲಿ ಸಿಕ್ಕಿರೋದು, ಸನ್ನತಿಯಲ್ಲಿ. ಈ ಥರ ಅನೇಕ ಅಶೋಕನ ಶಾಸನಗಳು ಸಿಕ್ಕಿದೆ. ಆ ಸಮಯದಲ್ಲಿ ಬೆಂಗಳೂರಲ್ಲಿ ಇರಲಿಲ್ವಾ? ಬೆಂಗಳೂರು ಇತ್ತು, ಆದರೆ ನಮಗೆ ಉಲ್ಲೇಖ ಎಲ್ಲೂ ಆಗಿಲ್ಲ. ಯಾಕೆ ಉಲ್ಲೇಖ ಆದರೆ ಅಲ್ವಾ ನಾವು ಹೇಳೋದಕ್ಕೆ. ಈಗ ಆಗಿನ ಸಮಯದಲ್ಲಿ ಉಲ್ಲೇಖ ಎಲ್ಲೂ ಆಗಿಲ್ಲ. ಬೆಂಗಳೂರು ಅನ್ನೋದು ಒಂದು ಹಳ್ಳಿಗಳು ಇದ್ದಿರಬಹುದು. ಯಾವ ಶಾಸನದಲ್ಲೂ ಆ ಕಾಲಘಟ್ಟದವರೆಗೂ ಆ ಕಾಲಘಟ್ಟದ ಶಾಸನ ಈ ಪ್ರಾಂತ್ಯದಲ್ಲಿ ಸಿಕ್ಕಿಲ್ಲ. ಅದರಿಂದ ಶಾಸನ ಸಿಕ್ಕಿಲ್ಲ ಅಂತ ಇಲ್ಲಿ ಜನವಸತಿ ಇಲ್ಲ ಅಂತ ಕೂಡ ನಾನು ಹೇಳಲಾರೆ. ಇತ್ತು ಜನವಸತಿ, ಅಲ್ಲಲ್ಲಿ ಇತ್ತು. ನಾನು ಹೇಳಿದೆ
ಕ್ರಿಸ್ತ ಪೂರ್ವ 3000ದಲ್ಲೇ ಇಲ್ಲಿ ವ್ಯವಸಾಯ ನಡೀತಾ ಇತ್ತು ಅನ್ನೋದಕ್ಕೆ ಕೆಲವು ದಾಖಲೆಗಳು ಕೆಲವು ವಿದ್ವಾಂಸರು ಹೇಳಿರೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೌದು. ಆಗ ಜನವಸತಿ ಇತ್ತು, ಆದರೆ ನಮ್ಮ ದಾಖಲೆಗಳು ಎಲ್ಲೂ ಸಿಕ್ಕಿಲ್ಲ. ಅಶೋಕನ ಕಾಲ ಆದ ನಂತರ ಇಲ್ಲಿ ಶಾತವಾಹನರು ಆಳ್ತಾರೆ. ಶಾತವಾಹನರ ಅನೇಕ ಶಾಸನಗಳು ನಮ್ಮ ರಾಜ್ಯಾದ್ಯಂತ ಅನೇಕ ಸಿಗುತ್ತೆ. ನಾನು ಅಧ್ಯಯನ ಮಾಡಬೇಕಾದ್ರೆ ಇದುವರೆಗೂ ಬೆಂಗಳೂರು ಪ್ರಾಂತ್ಯದಲ್ಲಿ ಶಾತವಾಹನರ ಯಾವುದೇ ಶಾಸನ ಸಿಕ್ಕಿಲ್ಲ. ಹೌದು. ಆದರೆ ಈ ಗಂಗರು, ಶಾತವಾಹನರು, ಅಶೋಕರ ಕೆಲವು ತಾಮ್ರಪಟಗಳು, ಅವುಗಳ ಹಿನ್ನೆಲೆ ಹೇಳಬೇಕಾದ್ರೆ ಅವರ ಹೆಸರುಗಳು ಕೆಲವು ತಾಮ್ರಪಟಗಳಲ್ಲಿ ಪ್ರಸ್ತಾಪ ಆಗಿರೋದಿದೆ. ಓಕೆ. ಆದರೆ ಅವರದೇ ಶಾಸನ ಇದುವರೆಗೂ ಇಲ್ಲೂ ಸಿಕ್ಕಿಲ್ಲ. ಈಗ ನಮಗೆ ಇಲ್ಲಿ ಸಿಗೋದು ಅಂತಂದರೆ ಶಾಸನಗಳು ಗಂಗರ ಕಾಲದ ಶಾಸನಗಳು ಇಲ್ಲಿ ಸಿಗುತ್ತೆ. ಬೆಂಗಳೂರು ಅಂದರೆ ಈ ಗಂಗರು ಬಂದುಬಿಟ್ಟು ಮೊದಲು ರಾಜಧಾನಿ ಬಂದುಬಿಟ್ಟು ಕೋಲಾರ ಆಗಿದೆ. ಕೋಲಾರ. ಅಲ್ಲಿ ಗಂಗರು 96,000 ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಪ್ರಾಂತ್ಯನ ಅವ್ರು ಆಳ್ತಾಯಿದ್ರು. ಅದರಲ್ಲಿ ಈ ಬೆಂಗಳೂರು ಬಂದುಬಿಟ್ಟು ಒಂದು ಭಾಗ ಆಗಿತ್ತು. ಈಗ ನಾವು ತಾಲೂಕು ಜಿಲ್ಲೆಗಳು ಹೇಳೋ ರೀತಿಯಲ್ಲಿ ಆಗ 96,000 ಅಂತ ಇಡೀ ಒಂದು ಡೈನೆಸ್ಟಿಗೆ ಹೇಳ್ತಾ ಇದ್ರು. ಅದರಲ್ಲಿ ಈ ಬೆಂಗಳೂರು ಅನ್ನೋದು ಒಂದು ಸೇರಿತ್ತು. ಒಂದು ಊರು. ಈ 96,000 ಊರುಗಳಲ್ಲಿ ಬೆಂಗಳೂರು ಒಂದು ಪ್ರಾಂತ್ಯ ಆಗಿತ್ತು. ಇಲ್ಲಿ ನಮಗೆ ಗಂಗರ ಶ್ರೀಪುರುಷನ ಶಾಸನದಿಂದ ಇತ್ತೀಚೆಗೆ ನಮಗೆ ಶಾಸನಗಳು ಲಭ್ಯ ಇದೆ. ಈ ಥರ ಶ್ರೀಪುರುಷನ ಶಾಸನಗಳು ನಾ ಕಂಡಂತೆ ಕೆಲವು ಬೆರಳೆಣಿಕೆಯಷ್ಟು ಈ ಬೆಂಗಳೂರು ಪ್ರಾಂತ್ಯದಲ್ಲಿ ಸಿಗುತ್ತೆ. ನಾವು ಎಲ್ಲ ಹೇಳ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಕೆಲವನ್ನ ನಾನು ನಿಮಗೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲು ಶ್ರೀಪುರುಷ 726ರಿಂದ 750ರವರೆಗೂ ಆಳಿರೋದು. ಆತನ ಕಾಲ ನಾವು ತೊಗೊಂಡ್ರೆ ಕೊನೆಯ ವರ್ಷನ ನಾವು ತೊಗೊಳ್ತೀವಿ. ಅಂದರೆ 750 ಅಂತ ಹೇಳ್ಬಿಟ್ಟು ನಾವು ಆತನ ಕಾಲನ ತೊಗೊತೀವಿ. ಕ್ರಿಸ್ತಶಕ 750. 750ಕ್ಕೆ ಸೇರಿರುವ ಈ ಬೆಂಗಳೂರು ಪ್ರಾಂತ್ಯದಲ್ಲಿ ಅನೇಕ ಶಾಸನದಲ್ಲಿ ಕೆಲವು ಶಾಸನಗಳು ಯಾವುದು ಅಂತಂದರೆ ರಾಷ್ಟ್ರಕೂಟರ ಮೇಲೇ ಗಂಗರು ಯುದ್ಧ ಮಾಡ್ತಾರೆ. ಅನೇಕ ಕಡೆ ರಾಷ್ಟ್ರಕೂಟರು ಗಂಗರಿಗೆ ಸಪೋರ್ಟ್ ಆಗಿತ್ತು. ಅವರ ಮೇಲೇ ಒಬ್ಬ ಕಿತ್ತಯ್ಯ ಅನ್ನೋನು, ಅಂದರೆ ಸುಮಾರು 750 ಇರ್ಬೋದು, 740 750ರ ಆಸ್ಪಾಸ್ನಲ್ಲಿ ಒಂದು ಯುದ್ಧಕ್ಕೆ ಹೋಗ್ತಾನೆ. ಅಲ್ಲಿ ಊರಳಿವು ಆಗುವಂಥ ಪರಿಸ್ಥಿತಿ ಬಂತು. ಆಗ ನಾನು ಹೇಳ್ದಲ್ಲ, ಗಂಗರು 96,000ದಲ್ಲಿ ಪೆರ್ಬೊಳನಾಡು ಅನ್ನೋದು ಒಂದು ನಾಡಾಗಿತ್ತು. ಪೆರ್ಬೊಳನೇ ಈಗಿನ ಹೆಬ್ಬಾಳ. ಓಕೆ. ಆಗ ಕಿತ್ತಯ್ಯ ಅನ್ನೊಬ್ಬ ವೀರ ರಾಷ್ಟ್ರಕೂಟರ ವಿರುದ್ಧ ಹೋರಾಡಿ ಮರಣ ಹೊಂದಿರ್ತಾನೆ. ಊರನ್ನೇ ಹಾಳು ಮಾಡಬೇಕಾದ್ರೆ ಊರಳಿವಿನ ಕಾಳಗದಲ್ಲಿ ಗಂಗರ ಪರವಾಗಿ ರಾಷ್ಟ್ರಕೂಟರ ಮೇಲೆ ಹೋರಾಡಿ ಸತ್ತಿರ್ತಾನೆ. ಆದ್ದರಿಂದ ಆಮೇಲೆ ಆತನಿಗೆ ಒಂದು ವೀರಗಲ್ಲು ಹಾಕಿರ್ತಾರೆ. ಅದು ಮುಚ್ಚೋಗ್ಬಿಟ್ಟಿತ್ತು. ಅದು ಯಾರು ಎಸ್ಕವೇಟ್ ಮಾಡಿದ್ದು? ಅದು ಯಾವಾಗ ಆಚೆ ಬಂತು ಸರ್? ಅದನ್ನು ಯಾರು ಕಂಡಿಡಿದವರು ಮೊದಲು? ಸರ್, ಮೊದಲು ಅಲ್ಲಿ ಒಂದು ಮೋರಿ ಇತ್ತು. ಮೋರಿ ಪಕ್ಕದಲ್ಲಿ ಆಲ್ಮೋಸ್ಟ್ ಎಲ್ಲ ಮುಚ್ಚೋಗಿತ್ತು. ವೀರ ಮಾತ್ರ ಕಾಣ್ತಾ ಇದ್ನು. ಇದನ್ನು ನನ್ನ ಗೆಳೆಯದಾದ ರಾಜೀವ್ ನೃಪತುಂಗ ಅಂತ ಇದ್ದಾರೆ, ಅವರ ತಂಡ ಒಂದಿದೆ. ಅವರು ತಂಡ ಬಂದುಬಿಟ್ಟು ಮೊದಲು ಅದನ್ನು ಕಂಡಿಡಿದ್ರು. ಅದನ್ನು ಊರವರಿಗೆಲ್ಲ ಗ್ರಾಮಸ್ಥರಿಗೆಲ್ಲ ಹೇಳಿ ಆಚೆ ಇಟ್ಟರು. ಆಗ ನಾನು ನಮ್ಮ ಗುರುಗಳು KR ನರಸಿಂಹನ್ ಸಾರು ಹೋಗಿ ಅದನ್ನು ಮೊದಲು ಅಧ್ಯಯನ ಮಾಡೋದು ಪ್ರಾರಂಭ ಮಾಡಿದ್ರು. ನಂತರ ಇನ್ನೊಬ್ಬ ಗುರುಗಳು PV ಕೃಷ್ಣಮೂರ್ತಿ ಅವರು ಬಂದರು. ಎಲ್ಲ ಸೇರಿ ಆ ಪಾಠನ ಮಾಡಿ ಅವರು ಅದನ್ನು ಪ್ರಕಟ ಮಾಡಿದ್ದಾರೆ. ಅದಾದ ನಂತರ ನನ್ನ ಆತ್ಮೀಯ ಗೆಳೆಯರಾದ ಉದಯ್ ಕುಮಾರ್ ಅವರು ಈಗ ಮಿಥಿಕ್ ಸೊಸೈಟಿ ಇನ್ಸ್ಕ್ರಿಪ್ಷನ್ಸ್ ಓದ್ತಾರಲ್ಲ, ಅದನ್ನು ಡಿಜಿಟಲ್ ಇದು ಮಾಡ್ತಾ ಇದ್ದಾರೆ, ಅದರಲ್ಲಿದ್ದಾರೆ. ಅವರು ಅದನ್ನು ಬಂದು ಆ ಶಾಸನ ತಿಳ್ಕೊಂಡು ಇದು ಬೆಂಗಳೂರಿಗೆ ಮೊದಲ ಶಾಸನ ಯಾಕೆ ಆಗಿರಬಾರ್ದು, ಊರನ್ನ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ವೀರಗಲ್ಲು ಹಾಕಿದ್ದಾರೆ ಆಗಿತ್ತು. ಬಟ್ ಅದೇನು BL ರೈಸ್ ಅವರು ಇದರಲ್ಲಿ ಇಲ್ಲ, ಅದು ಹೊಸದು. ಈಗ ಇತ್ತೀಚೆಗಷ್ಟೇ ಅದು ಪತ್ತೆ ಆಯಿತು. ಅದರಲ್ಲಿ ಶ್ರೀಪುರುಷನ ಪ್ರಸ್ತಾಪ ಇರೋದ್ರಿಂದ ಅದನ್ನು ನಾವು ಕ್ರಿಸ್ತಶಕ 750ಕ್ಕೆ ತಗೊತೀವಿ. ಆಗ ಕಿತ್ತಯ್ಯ ಅನ್ನೋನು ಮೊದಲ ಪ್ರಸ್ತಾಪ ಆಗಿದೆ ಅಂತ ತಿಳಿಯಿತು. ಆದರೆ ಅದೇ ಸಮಕಾಲೀನ ಶಾಸನಗಳು ಇಲ್ಲಿ ಅನೇಕವೇ ಇವೆ. ಅವುಗಳಲ್ಲೂ ಕೆಲವು ಹೆಸರುಗಳು ನಾವು ಇಲ್ಲಿ ಬರುತ್ತೆ.
ಇದೇ ರೀತಿ ದಾಸರಹಳ್ಳಿಯಲ್ಲಿ ಒಂದು ಸ್ತ್ರೀ ಪುರುಷನ ಶಾಸನ ಇದೆ. ಮತ್ತು ಇಲ್ಲಿ ಕೆ ಆರ್ ಪುರಮಲ್ಲಿ ಒಂದು ಶಾಸನ ಇದೆ. ಅದರಲ್ಲಿ ಆ ಶಾಸನ ತಗೊಂಡು ಈಗ ಮ್ಯೂಸಿಯಮ್ಮಲ್ಲಿ ಇಟ್ಟಿದ್ದಾರೆ. ಮತ್ತು ದಾಸರಹಳ್ಳಿಯಲ್ಲಿ, ಇಲ್ಲಿ ತೋಟಗೆರೆ ಅನ್ನೋ ಕಡೆ, ಹೆಬ್ಬಾಳದಲ್ಲಿ, ಈ ಕಡೆ ಅನೇಕ ಗಂಗರ ಕಾಲದ ಶಾಸನಗಳಲ್ಲಿ ಸಿಗ್ತವೆ. ಅನೇಕ ಹೆಸರುಗಳು ಕೂಡ ಸಿಗುತ್ತೆ. ಅಂದರೆ ಅದು ಕಿತ್ತಯ್ಯನಿಗೆ ಸಮಕಾಲೀನವಾಗಿ ಇನ್ನು ಕೆಲವು ವೀರರೆಲ್ಲ ಇಲ್ಲಿ ಇದ್ದರು ಅನ್ನೋದಕ್ಕೆ ಆ ಸ್ತ್ರೀ ಪುರುಷನ ಶಾಸನದಲ್ಲಿ ನಾವು ತಿಳ್ಕೊಳ್ಬೋದು. ಓಕೆ. ಅಂದರೆ ಈಗ ನಾವು ಇದಕ್ಕಿಂತ ಮುಂಚೆ ನಮಗೆ ಈ ಮೊದಲು ಬೆಂಗಳೂರಿನ ಇತಿಹಾಸನ ಹೇಳಬಲ್ಲಂಥ ಶಾಸನ ಏನಾದರೂ ಇದ್ದರೆ ಅದು ಹೆಬ್ಬಾಳದಲ್ಲಿರುವಂಥದ್ದು. ಹೆಬ್ಬಾಳ, ಈಗ ತೋಟಗೆರೆ, ದಾಸರಹಳ್ಳಿ ಮತ್ತು ಕೆ ಆರ್ ಪುರಮಲ್ಲಿ ಇನ್ನೂ ಕೆಲವು ಕಡೆ ಸ್ತ್ರೀ ಪುರುಷನ ಕಾಲದ ಶಾಸನ ಎಲ್ಲಿದೆಯೋ ಅವುಗಳೆಲ್ಲನೂ ಗಂಗರ ಕಾಲದ ಇತಿಹಾಸನ ನಾವು ತಿಳ್ಕೊಳ್ಬೋದು. ಓಕೆ. ಇದು ಶ್ರೀ ಪುರುಷನ ಕಾಲದ್ದೇ ಅಂತ ಇದು ಸ್ತ್ರೀ ಪುರುಷನ ಕಾಲದ್ದೇ. ಇದು ಬಂದ್ಬಿಟ್ಟು ಸ್ತ್ರೀ ಪುರುಷನ ಕಾಲದ ಕನ್ನಡ ಲಿಪಿಯ ಸಂಸ್ಕೃತ ಭಾಷೆಯ ಲಿಪಿ. ಓಕೆ. ಇದು ಕೆಲವು ಬ್ರಾಹ್ಮಣರಿಗೆ ದಾನ ಕೊಟ್ಟಿರೋ ಶಾಸನ ಇದಾಗಿದೆ. ದಾನ ಶಾಸನ ಇದು. ಇಲ್ಲಿ ಒಂದು ಗ್ರಾಮ ಇತ್ತು, ಅದಕ್ಕೆ ಅತ್ತಿಗಂದೂರು ಅಂತ. ಅತ್ತಿಗಂದೂರು ಅನ್ನೋ ಹೆಸರನ್ನು ಒಬ್ಬ ಸೋಮಯಾಜಿ ಅಂತ ಇರ್ತಾರೆ, ಅವರ ಮಗ ಶಂಕರ ಶರ್ಮ ಅವರಿಗೆ ಇದನ್ನು ಅಗ್ರಹಾರ ಮಾಡಿ ದಾನ ಕೊಟ್ಟಿರ್ತಾರೆ. ಇದು ಹಾಗಾದರೆ ಇದು ಒಂದು ಅಗ್ರಹಾರ. ಇದರಲ್ಲಿ ಪ್ರಸ್ತಾಪ ಆಗಿರೋ ಅತ್ತಿಗಂದೂರು ಅನ್ನೋ ಊರು, ಅದು ಈ ಊರೇ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಯಾವುದೋ ಒಂದು ಊರು ಇರ್ಬೋದು. ಇದನ್ನ ಅಗ್ರಹಾರ ಮಾಡಿ ದಾನ ಕೊಟ್ಟಿರ್ತಾರೆ. ಅಂದರೆ ಅಗ್ರಹಾರ ಮಾಡಿದ್ರೆ ಅದು ಒಂದು ಘಟಿಕಾ ಸ್ಥಾನ, ಅಂದರೆ ಪಾಠ ಪ್ರವಚನಗಳು ನಡೆಯೋ ಸ್ಥಾನ. ಅದಕ್ಕೆ ಯಾವುದೇ ಕಂದಾಯ ಯಾವುದು ಹಾಕೋದಿಲ್ಲ. ಆ ಥರ ಬ್ರಹ್ಮದೇಯವಾಗಿ ಒಂದು ಅತ್ತಿಗಂದೂರು ಅನ್ನೋ ಗ್ರಾಮನ ದಾನ ಕೊಟ್ಟಿರುವ ಶಾಸನ ಇದಾಗಿದೆ. ಯಾರು ದಾನ ಕೊಟ್ಟಿರೋದು ಸರ್ ಇದು ಸ್ತ್ರೀ ಪುರುಷನ ಕಾಲದ ಶಾಸನ. ಅಲ್ಲಿ ಇಲ್ಲಿನ ಅಧಿಕಾರಿನೋ ಇಲ್ಲೊಬ್ಬ ಸಾಮಂತನೋ ಇದನ್ನ ದಾನ ಕೊಟ್ಟಿದ್ದಾರೆ. ಈ ಊರಿನ ಜನಗಳಿಗೆ ಇದೊಂದು ಅಗ್ರಹಾರ ಅಂತ ಮಾಡಿ ಬ್ರಾಹ್ಮಣರಿಗೆ ದಾನವಾಗಿ ಒಂದು ವಿದ್ಯಾ ಕೇಂದ್ರ ಮಾಡಿ ಅದಕ್ಕೆ ದಾನ ಕೊಟ್ಟಿರ್ತಾನೆ. ಅದಕ್ಕೆ ಅದನ್ನ ನಡ್ಕೊಂಡು ಹೋಗೋದಕ್ಕೆ ಕೆಲವು ಜಮೀನುಗಳನ್ನು ದಾನ ಕೊಟ್ಟಿರ್ತಾರೆ. ಅದ್ರಲ್ಲಿ ಶ್ರೀ ಪುರುಷನ ಹೆಸರು ಏನಕ್ಕೆ ಬಂತು? ಯಾರು ರಾಜ ಆಳ್ತಾ ಇರ್ತಾನೋ, ಇಡೀ ರಾಜ್ಯನ ಆಳ್ತಾನೋ, ಆತನ ಹೆಸರು ಬಂದೇ ನಂತರ ಶಾಸನ ಹಾಕೋದು ಪ್ರತೀತಿ. ಅದು ಹಾಗಾಗಿ ಇವರು ರಾಜನ ಆಳ್ವಿಕೆಯಲ್ಲಿರುವಂತ ಇಂಥ ಜಾಗದಲ್ಲಿ ಇಂಥ ಒಂದು ಊರನ್ನ ಇಂಥವ್ರಿಗೆ ದಾನ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಶಾಸನನು ಬರೆಯೋದು ಅದೇ ರೀತಿನೇ ಬರೀಬೇಕು. ಅದು ಆ ರೀತಿ ಶ್ರೀ ಪುರುಷನ ಹೆಸರು ಇರೋದ್ರಿಂದ ಇದನ್ನ ನಾವು 750ಕ್ಕೆ ತಗೊಂತೀವಿ. ನೋಡಿ, ಈ ತರ ಕಲ್ಲಲ್ಲಿ ಕೆತ್ತಿರ್ತಾರೆ. ನಮಗೆ ಅದು ಎದುರು ಸರಿಯಾಗಿ ಕಾಣೋದಿಲ್ಲ. ಆಕ್ಚುಲಿ ನೀವು ಹೇಳ್ದಂಗೆ ಗೋಧಿ ಹಿಟ್ಟು ಹಚ್ಚಿ ಚೆಕ್ ಮಾಡೋದನ್ನೆಲ್ಲ ನಾವು ಜಾಸ್ತಿ ವಿಡಿಯೋಗಳು ರೀಲ್ಗಳು ನೋಡಿದ್ರೆ ತಮಿಳ್ನಾಡವ್ರದ್ದೇ ಜಾಸ್ತಿ. ಇಲ್ಲ, ನಮ್ಮವರು ಮಾಡಿದ್ದಾರೆ. ಈಗ ಹೊಸದಾಗಿ ಟೆಕ್ನಿಕಲ್ ಇದರಲ್ಲಿ ಬಂದಿದೆ, ಸ್ಕ್ಯಾನ್ ಮಾಡ್ತಿದ್ದಾರೆ. ನಮ್ಮ ಮಿಥಿಕ್ ಸೊಸೈಟಿಯವರು ಡಿಜಿಟಲ್ ಸ್ಕ್ಯಾನ್ ಮಾಡಿ ಅದ್ಭುತವಾಗಿ ನಮಗೆಲ್ಲ ತೋರಿಸೋ ವ್ಯವಸ್ಥೆ ಆಗಿದೆ. ಸೂಪರ್. ಆದರೆ ಪ್ರತಿಯೊಂದಕ್ಕೂ ನಾವು ಅದನ್ನು ನೋಡೋದಕ್ಕಿಂತ ಇಲ್ಲಿ ನಾನು ಕೆಲವು ಅಕ್ಷರಗಳು ನಾವು ಸ್ತ್ರೀ ಪುರುಷನ ಅನ್ನೋದಕ್ಕೆ ಸ್ತ್ರೀ ಪುರುಷನ ಹೆಸರನ್ನ ನಾನು ತೋರಿಸ್ತೀನಿ ಇದರಲ್ಲಿ. ಆವಾಗ ನಿಮಗೆ ಇದು ಕ್ಲೀನಾಗಿ ಕಾಣುತ್ತೆ. ಓಕೆ, ಪ್ರಯತ್ನ ಮಾಡೋಣ. ಓಕೆ ಸರ್, ಖಂಡಿತ. ಗಂಗಾ ಶ್ರೀ ಪುರುಷನ ಹೆಸರನ್ನು ನಾವಿವತ್ತು ಶಾಸನಗಳಲ್ಲಿ ತೆಗೆದು ಜನಕ್ಕೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಬಟ್ ಇದಕ್ಕಿಂತ ಮುಂಚೆ ಎಲ್ಲ ಇದು ಒಂದೇ ದಾರಿ ಇದ್ದಿದ್ದು ಅನ್ಸುತ್ತಲ್ಲ ಸರ್? ಇಲ್ಲ, ಆ್ಯಕ್ಚುಲ್ ಆಗಿ ಇದಕ್ಕೆ ನಾವು ಎಸ್ಟಾಮ್ ಪೇಜ್ ಅಂತ ತೆಗಿತಾ ಇದ್ದಿದ್ದು. ಎಸ್ಟಾಮ್ ಪೇಜ್ ಅಂತೇಳಿ. ಈಗ ಎಸ್ಟಾಮ್ ಪೇಜಿಗೆ ಕೆಲವು ಐಟಮ್ಗಳು ನಾವು ತೊಗೊಂಡು ಬರಬೇಕು. ಡಾಬರ್ ತರಬೇಕು, ಅದಕ್ಕೆ ಮಸಿ ತರಬೇಕು, ಪೇಪರ್ ತರಬೇಕು, ಒದ್ದೆ ಮಾಡಿದ್ದು ಒಳಗೆ ಹಾಕಿ ಹೊಡಿಬೇಕು, ಸುಮಾರು ಕೆಲಸ ಆಗುತ್ತೆ. ಇದನ್ನು ನಾವು ಸದ್ಯಕ್ಕೆ ಓದ್ಕೊಳ್ಬೋದು. ಈಗ ಇದು ನಾನು ಸ್ತ್ರೀ ಪುರುಷನ ಹೆಸರು ಮಾತ್ರ ಈಗ ನಾನು ತೋರಿಸ್ತೀನಿ. ನೋಡಿ, ನಾವು ಯಾವುದೇ ಶಾಸನದಲ್ಲಿ ಫಸ್ಟ್ ಸ್ವಸ್ತಿ ಅನ್ನೋ ಒಂದು ಶುಭ ಸೂಚಕದಿಂದ ನಾವು ಪ್ರಾರಂಭ ಮಾಡ್ತೀವಿ. ನೋಡಿ, ಸ್ವಸ್ತಿ ಅಂತ ಬರುತ್ತೆ. ಇದು ಶ್ರೀ ಬರುತ್ತೆ, ಇದು ಪ, ಈಗಿನ ಪ, ಇದು ಕೊಂಬು ಪೂ, ಇದು ಶೆಕೆಟ್ರಫ ಅಂತ ಹೇಳ್ತೀವಿ. ಪುರುಷ ಅಂತ ಬರುತ್ತೆ. ಶ್ರೀ ಪುರುಷ ಅಂತ ಇದರಲ್ಲಿ ಬರೆದಿಲ್ಲ. ಸ್ವಸ್ತಿ ಶ್ರೀ ಪುರುಷ ಮಹಾರಾಜ ಅಂತ ಹೇಳ್ಬಿಟ್ಟು ಬರುತ್ತೆ. ಆದ್ದರಿಂದ ಮೊದಲು ರಾಜನ ಹೆಸರು ಕೊಟ್ಟು ಆಮೇಲೆ ವಿಷಯನ ನಾವು ಹೇಳಬೇಕು. ಎಲ್ಲ ಶಾಸನಗಳಲ್ಲೂ
ಯಾರು ಆಳ್ತಾ ಇದ್ರು ರಾಜ್ಯನ, ಅಲ್ಲಿಂದ ಸಾಮಂತರು ಯಾರು ಆಳ್ತಾ ಇದ್ರು, ಅಧಿಕಾರಿ ಯಾರಿದ್ರು, ಇದನ್ನೆಲ್ಲ ಹೇಳ್ತಾರೆ. ಇದು ಇದರಲ್ಲೇ ಮೊದಲಲ್ಲೇ ಸ್ತ್ರೀ ಪುರುಷ ಅನ್ನೋ ಹೆಸರು ಇದರಲ್ಲಿ ಬರ್ತಾ ಇದೆ. ಸರ್ ಇದಾಯಿತು. ಇನ್ನು ಪಕ್ಕದಲ್ಲಿ ಇದೆಯಲ್ಲ ಇವೆಲ್ಲ ಏನು ಸರ್? ಇದು ಅದೇ ಗಂಗರ ಕಾಲದ ಸ್ತ್ರೀ ಪುರುಷನ ಕಾಲದ ಒಂದು ವೀರಗಲ್ಲು ಅಂತ ಹೇಳ್ತಾರೆ. ಇದಕ್ಕೆ ಮೊದಲು ಈ ಶಾಸನದಲ್ಲಿ ಈ ಪ್ರಾಂತ್ಯನ ಕರಿಕನಾಡು ಅಂತ ಕರೀತಾ ಇದ್ರು. ಅಂದರೆ ಈಗ ನಾವು ಡಿಸ್ಟಿಕ್ ಅಂತ ಹೇಳ್ತೀವಿ ಅಥವಾ ತಾಲೂಕು ಅಂತ ಹೇಳ್ತೀವಲ್ಲ, ಅದೇ ರೀತಿ ಗಂಗರ ಕಾಲದಲ್ಲಿ ನಾಡುಗಳಿತ್ತು. ಕರಿಕನಾಡು, ಕುಕ್ಕನಾಡು, ಸನ್ನೆನಾಡು, ಮೊರಸುನಾಡು, ಬೆಂಪೂರು 12, ಈ ಥರ ಅನೇಕ ನಾಡುಗಳಿತ್ತು. ಆಗ ಒಂದು ಪ್ರಾಂತ್ಯ ಅಂತ ಇತ್ತು, ಆಮೇಲೆ ನಾಡುಗಳಾಯಿತು. ಅದರಲ್ಲಿ ಇದು ಆ ಸಮಯದಲ್ಲಿ ಒಬ್ಬ ವೀರ ಜತ್ತ ಅನ್ನೋನು, ಇವನು ವೀರ, ಇವನ ಹೆಸರು ಜತ್ತ ಅನ್ನೋನು. ಇವನು ಒಂದು ಯುದ್ಧದಲ್ಲಿ ಮರಣ ಹೊಂದಿರೋದಕ್ಕೋಸ್ಕರ ಶಾಸನ ಹಾಕಿ ಈ ವೀರಗಲ್ಲು ಹಾಕಿರೋದು. ಇದು ಒಂದು ಯಾವ ಕಾಲದ್ದು ಸರ್? ಇದು ಗಂಗರ ಕಾಲದ್ದೇ. ಕುಕ್ಕರ ನಾಡು ಅನ್ನೋ ಒಂದು ನಾಡಲ್ಲಿ ಒಬ್ಬ ವೀರ ಸತ್ತಿರೋ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಈ ಥರ ಅನೇಕ ನಾಡುಗಳು ಸೇರಿತ್ತು ಬೆಂಗಳೂರು ಪ್ರಾಂತ್ಯದಲ್ಲಿ. ಅಲ್ಲಿ ಇರೋ ಊರ ಹೆಸರು ಯಾವುದು ಹೇಳಿದ್ದು ಸರ್? ಯಾವುದಲ್ಲಿ? ಅದರಲ್ಲಿ ಊರು ಅತ್ತಿಗಂದೂರು ಅಂತೇಳಿ. ಅತ್ತಿಗಂದೂರು ಮತ್ತು ಇದು ನಾಡು. ಇದು ಈ ನಾಡು ಅನ್ನೋದು ಒಂದು ಪ್ರಾಂತ್ಯ. ಈಗ ಒಂದು ಜಿಲ್ಲೆ ಅಂತ ಹೇಳ್ತೀವಲ್ಲ, ಜಾಗಕ್ಕೆ 2 ಸಿಕ್ತು. ಅದು ಅತ್ತಿಗಂದೂರು ಊರು. ಇದು ಒಂದು ಪ್ರಾಂತ್ಯ. ಕುಕ್ಕರ ನಾಡು ಅನ್ನೋದು ಒಂದು ಪ್ರಾಂತ್ಯ. ಈ ಪ್ರಾಂತ್ಯದಲ್ಲಿ ಅದು ಬೇರೆ ಶಾಸನ, ಅದರಲ್ಲಿ ಊರೇ ಡೈರೆಕ್ಟ್ ಹೇಳಿದ್ದಾನೆ. ಇದರಲ್ಲಿ ಆ ನಾಡು ಬಗ್ಗೆನೂ ಹೇಳಿ ಆಮೇಲೆ ವೀರನ ಬಗ್ಗೆ ಹೇಳ್ತಾ ಇದ್ದಾನೆ. ಓಕೆ 2 ವಿಷಯ ಸಿಗುತ್ತೆ ಇವೆರಡರಿಂದಲೂ ನಮಗೆ. ಹೌದು. ಈ ಗಂಗರ ಕಾಲದಲ್ಲಿ ಮತ್ತು ಅದರ ನಂತರ ಚೋಳರ ಕಾಲದಲ್ಲಿ ಈ ದೇವಸ್ಥಾನಗಳಲ್ಲಿ ಸಪ್ತಮಾತೃಕೆಯರ ಶಿಲ್ಪಗಳಿತ್ತು. ಸಾಮಾನ್ಯವಾಗಿ ಎಷ್ಟೋ ದೇವತೆಗಳು ಅಲ್ಲಿ ಹೋಗಿ ನೋಡಿದ್ರೆ ಸಪ್ತಮಾತ್ರೆಗಳ ದೇವಸ್ಥಾನಗಳಲ್ಲಿ ಒಂದು ದೇವರನ್ನ ಪ್ರಧಾನವಾಗಿ ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾರೆ. ಹೌದು, ಆ ಥರ ನೋಡಿ. ಇದು ಸಪ್ತಮಾತೃಕೆಯರ ಒಂದು ಪ್ಯಾನಲ್ಲು. ಸಾಮಾನ್ಯವಾಗಿ ಈ ಪ್ಯಾನಲ್ ಪಕ್ಕದಲ್ಲಿ ಒಂದು ಶಿವನ ಶಿಲ್ಪ ಇರುತ್ತೆ, ಇನ್ನೊಂದು ಗಣಪತಿಯ ಶಿಲ್ಪ ಇರುತ್ತೆ. ಆದರೆ ಈ ಪ್ಯಾನಲ್ ಯಾಕೋ ಇಲ್ಲ. ಸಾಮಾನ್ಯವಾಗಿ 9 ಶಿಲ್ಪಗಳು ಇದ್ದೇ ಇರುತ್ತೆ. ಸಪ್ತಮಾತೃಕೆಯರು ಮತ್ತು ಶಿವ ಮತ್ತು ಗಣೇಶನ ಶಿಲ್ಪ ಇರುತ್ತೆ. ಆ ರೀತಿ ಒಂದು ಪ್ಯಾನಲ್ ಇದು ಗಂಗರ ಕಾಲ ಇರ್ಬೋದು. ತದನಂತರ ಚೋಳರ ಕಾಲದಲ್ಲೂ ಅನೇಕ ನಮಗೆ ಸಪ್ತಮಾತೃಕೆಯರು ಇದು ಇಲ್ಲೇ ಎಲ್ಲ ಸುತ್ತಮುತ್ತ. ಈ ದೇವಸ್ಥಾನಕ್ಕೆ ಕಟ್ಟಬೇಕಾದ್ರೇನೆ ಈ ಸಪ್ತಮಾತೃಕೆನೂ ಶಿಲ್ಪ ಮಾಡಿರಬೇಕು. ಕಾಲಾನಂತರ ಎಲ್ಲ ಬಿದ್ದು ಹೋಗಿ ಇದು ಬೇರೆ ಆಗೋಗಿದೆ. ಈಗ ದೇವಸ್ಥಾನ ಹೊಸದಾಗಿ ಕಟ್ಟಿದ್ದಾರೆ. ಈಗ ಬೆಂಗಳೂರಿನ ಶಾಸನಗಳು ಮೊದಲನೇ ಶಾಸನಗಳು ಅಂತ ನಾವೇನು ನೋಡ್ತೀವಿ, ಅದರಲ್ಲಿ ಇದು ಕೂಡ ಒಂದು. ಹೌದು. ಇದಕ್ಕೂ ಹಿಂದೆ ಆಡಳಿತ ನಡೆದಿರಬಹುದು, ರಾಜರಿದ್ದಿರಬಹುದು, ಎಲ್ಲ ಇರ್ಬೋದು. ಆದರೆ ನಮಗೆ ಸಿಕ್ಕಿರುವಂಥ ಕೆಲವು ತಾಳೆ ಗರಿಗಳಲ್ಲಿ ಅಥವಾ ತಾಮ್ರಪಟಗಳಲ್ಲಿ ಅವರ ವಂಶಾವಳಿ ಹೇಳಬೇಕಾದ್ರೆ ಗಂಗರ ಮೂಲ ಪುರುಷ ಕೊಂಗಣಿ ವರ್ಮನಿಂದಾನೇ ಪ್ರಾರಂಭ ಮಾಡ್ತಾರೆ. ಆದರೆ ಈ ಪ್ರಾಂತ್ಯದಲ್ಲಿ ಬೆಂಗಳೂರು, ಈಗ ಇನ್ನು ಬೆಂಗಳೂರು ಅನ್ನೋ ಊರಿಗೆ ನಾವು ಇನ್ನೂ ಬಂದಿಲ್ಲ. ಇಲ್ಲಿ ಗಂಗರ ಕಾಲದ ಒಂದು 2-3 ಶಾಸನಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಬೆಂಗಳೂರನ್ನು ಕಟ್ಟೋದಕ್ಕೆ ಮತ್ತೆ ಸುತ್ತಮುತ್ತ ಹಳ್ಳಿಗಳಿತ್ತು. ನಾವು ಈ ಪರಿಸರನ ತಗೊಂಡು ಬೆಂಗಳೂರು ಒಳಗೆ ನಾವು ಹೆಜ್ಜೆ ಇಡೋಣ ಅಂತೇಳಿ ನಾನು ಈ ಜಾಗಕ್ಕೆ ನಿಮಗೆ ಕರ್ಕೊಂಡು ಬಂದಿದ್ದೀನಿ. ಈಗ ಮುಂದೆ ಬೆಂಗಳೂರು ಅನ್ನೋ ಹೆಸರು ಹೇಗೆ ಸಿಕ್ತು ಅಂತ ಹೇಳ್ಬಿಟ್ಟು ಇನ್ನು ಮುಂದಕ್ಕೆ ಹೋಗೋಣ. ಇದು ಬೆಂಗಳೂರಿನ ಹಳೆ ದೇವಸ್ಥಾನ ಅಂತ ಸರ್ ನೀವು ಹೇಳಿದ್ದು? ಹೌದು, ಬೆಂಗಳೂರಿಗೆ ಇದು ಹಳೆ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೀನಿ. ಕ್ರಿಸ್ತಶಕ 890ರಲ್ಲಿ ಕಟ್ಟಿರೋದು ಇದು. ಅಂದರೆ ಇದು ಗಂಗರ ಕಾಲದ್ದೇ ಪಾರ್ವತಿ ನಾಗೇಶ್ವರ ದೇವಸ್ಥಾನ ಅಂತೇಳಿ. ಇಲ್ಲಿ ಅನೇಕ ಶಾಸನಗಳು, ವೀರಗಲ್ಲುಗಳೆಲ್ಲ ಇಲ್ಲಿದೆ. ಇತ್ತೀಚೆಗೆ ಇದನ್ನು ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇಲ್ಲೇ. ಫಸ್ಟ್ ದೇವಸ್ಥಾನ ನೋಡೋಣ ಬನ್ನಿ.
ಭಾಗ ಇದೆಯಲ್ಲ, ಇದು ಗಂಗರ ಕಾಲದ್ದೇ. ಹಾಂ ಹಾಂ ಹಾಂ, ಅದೇ ಈ ಕಲ್ಲಿಗೂ ಈ ಕಲ್ಲಿಗೂ ವ್ಯತ್ಯಾಸ ಇದೆ. ಇದೆ ನೋಡಿ, ಇಲ್ಲೆಲ್ಲ ಶಾಸನಗಳು ಬರೆದಿದ್ದಾರೆ. ನಂತರ ಕಾಲದಲ್ಲಿ 1000 ವರ್ಷದಿಂದ ನೀಟಾಗಿ ಕಾಣ್ತಾ ಇದೆ, ಎಲ್ಲ ಅಳಿಸಿ. ಹೌದು ಹೌದು ಹೌದೋಗಿದೆ ಕಲ್ಲೇನೆ. ಹೌದು, ಈ ಶಾಸನಗಳೆಲ್ಲ ಎಪಿಗ್ರಾಫಿಕಾ ಕರ್ನಾಟಕದಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಇಷ್ಟು ಮಾತ್ರನೇ ಹಳೆ ದೇವಸ್ಥಾನ. ಇದಾದ ನಂತರದ ಕಾಲಘಟ್ಟದಲ್ಲಿ ಇತ್ತೀಚೆಗಷ್ಟೇ ಈ ಗೋಪುರಗಳೆಲ್ಲ ಕಟ್ಟಿದ್ದಾರೆ. ಇದು ಮಾತ್ರ ಹಳೆಯದು ಹಾಗೆ ಉಳಿಸ್ಕೊಂಡಿದ್ದಾರೆ. ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಈಗ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಬೆಂಗಳೂರಿನ ಬಗ್ಗೆ. ಬೆಂಗಳೂರಿನ ಮೊದಲ ಪ್ರಸ್ತಾಪ ಇಲ್ಲೇ ಸಿಗೋದು, ಅದನ್ನು ನೋಡೋಣ ನಾವು. ಬನ್ನಿ. ನಾನು ಇದಕ್ಕೆ ಮೊದಲೇ ನಿಮಗೆ ಹೇಳಿದ್ದೆ, ನಾಗತ್ತರ ಒಂದು ಒಳ್ಳೆ ದೊಡ್ಡ ಯುದ್ಧದಲ್ಲಿ ಒಂದು ವೀರಗಲ್ಲು. ಹೌದು ಸರ್, ಯುದ್ಧದಲ್ಲಿ ಹೋಗಿ ಇವನು ಯುದ್ಧದಲ್ಲಿ ತುಂಬೆಪಾಡಿ ಅಂತ ಈಗ ತುಮಕೂರು ಹತ್ರ ಇದೆ ಊರು. ಅಲ್ಲಿ ಘನಘೋರ ಯುದ್ಧದಲ್ಲಿ ಈ ಪೂರ್ತಿ ಆ ನಾಗತ್ತರ ಪಾಲ್ಗೊಂಡ ಪೂರ್ತಿ ಯುದ್ಧದ ಚಿತ್ರಣ ಈಗ ಮ್ಯೂಸಿಯಂಗೆ ಶೂಟ್ ಮಾಡಿಬಿಟ್ಟು, ಮುಂಚೆ ಸಿಕ್ಕಿದ್ದಿಲ್ಲೇ ಅಲ್ವಾ? ಇಲ್ಲೇ ಇದ್ದು ಇದನ್ನ ಮ್ಯೂಸಿಯಂಗೆ ಶಿಫ್ಟ್ ಮಾಡಿದ್ದಾರೆ. ಅದರಲ್ಲಿ ಆ ತುಂಬೆಪಾಡಿಯ ಯುದ್ಧದಲ್ಲಿ ನಾಗತ್ತರ ಹೋರಾಡಿ ಅಲ್ಲೇ ತೀರ್ಕೊಂಡಿದ್ದ ವಿಷಯ ಅದರಲ್ಲಿ ಬರುತ್ತೆ. ಅಲ್ಲಿ ತೀರ್ಕೊಂಡ ತಕ್ಷಣವೇ ಇನ್ನೊಬ್ಬ ರಾಜನ ಮಾಡಲೇಬೇಕು, ಯುದ್ಧ ಮುಂದುವರಿಸಬೇಕಾದ್ರೆ ಇರುಗ ಅಂತ ಇರ್ತಾರೆ, ಅವನಿಗೆ ಈ ನಾಗತ್ತರನ ಪಟ್ಟ ಕಟ್ಟಿ. ಇದರಲ್ಲಿ ಒಂದು ಸಂಶಯನೂ ಇದೆ, ನಾಗತ್ತರ ಅನ್ನೋದು ವ್ಯಕ್ತಿ ಹೆಸರ ಅಥವಾ ಅದೊಂದು ಪ್ರಶಸ್ತಿನ, ಒಬ್ಬ ಇವನಿಗೆ ನಾಗತ್ತರ ಅಂತ ಕರಿತೀವಿ, ಆ ಥರ ಪ್ರಶಸ್ತಿನ ಅನ್ನೋದಕ್ಕೆ ಇನ್ನೂ ಅದು ಚರ್ಚೆಯಲ್ಲೇ ಇದೆ. ಕೆಲವು ವಿದ್ವಾಂಸರು ಅದೊಂದು ಪಟ್ಟ ಅಂತ ಹೇಳ್ತಾ ಇದ್ದಾರೆ, ಕೆಲವರು ನಾಗತ್ತರ ಅನ್ನೋ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಇರುಗ ಅನ್ನೋವನಿಗೆ ನಾಗತ್ತರನ ಪಟ್ಟ ಕಟ್ಟಿ ಅಂತ ಶಾಸನದಲ್ಲಿ ಬರುತ್ತೆ. ಆ ನಾಗತ್ತನಿಗೆ ಸಂಬಂಧಪಟ್ಟ ಅನೇಕ ಆತ್ಮ ಬಲಿದಾನದ ಶಿಲ್ಪ ಇದೆ. ಆತ್ಮ ಬಲಿ ಮಾಡ್ಕೊಳ್ಳೋದು ಇತ್ತೀಚೆಗೆ ಅಷ್ಟೇ ನಿಮಗೆ ಹೇಳಿದ್ದೀನಿ. ಒಬ್ಬ ಮನುಷ್ಯನ ಇಟ್ಟು ತನ್ನ ಕತ್ತನ್ನು ಕತ್ತರಿಸ್ಕೊತಾರೆ. ಕಡಿತಾ ಇರೋ ಇದೆ ನೋಡಿ, ಕತ್ತಲ್ಲಿ ಕಡ್ದಿರೋದನ್ನು ಕೆತ್ತಿದ್ದಾನೆ ಶಿಲ್ಪಿ. ಇದಕ್ಕೆ ಸಂಬಂಧಪಟ್ಟ ಶಾಸನಗಳೆಲ್ಲ ಇದೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು ಬೆಂಗಳೂರಿನ ಮೊದಲ ಉಲ್ಲೇಖ ಆಗಿರೋ ಶಾಸನ ನೋಡೋಣ ಬನ್ನಿ. ಬೆಂಗಳೂರಿನ ಹೆಸರು ನಾವು ದಾಖಲೆಯಲ್ಲಿ ನೋಡ್ತೀವಿ ಅಂದ್ರೆ ಇದು ಈ ಶಾಸನಗಳ ದಾಖಲೆಯಲ್ಲಿ, ಶಿಲಾಶಾಸನಗಳಲ್ಲಿ ಇದರಲ್ಲೇ ನೋಡಬೇಕು ನಾವು. ಇದೇ ಕಲ್ಲು ಸರ್, ಇದೇ ಕಲ್ಲು ಬೆಂಗಳೂರಿನ ಮೊದಲ ಉಲ್ಲೇಖ ಇರೋದು. ನಿಮ್ಗೆ ಅದನ್ನ ತೋರಿಸ್ತೀನಿ ನೋಡಿ. ಬೆಂಗಳೂರು ಎಲ್ಲಿದೆ ಸರ್? ಏನು ಕಾಣ್ತಾನೆ ಇಲ್ಲ, ಇದು ಕಾಣ್ತಾ ಇಲ್ಲ ನೋಡಿ. ಇಲ್ಲಿದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾಗತ್ತರನ ಮನೆ ಮಗ ಪೆರ್ಮನೆ ಶೆಟ್ಟಿ. ಬೆಂಗಳೂರು ಈಗ ಅದಾಗ್ಬಿಟ್ಟ ಮೇಲೆ ಬ್ಯಾಂಗ್ಳೂರ್ ಅನ್ನೋದು ಬಂದ್ಬಿಟ್ಟಿದೆ. ಆದರೆ ಮೂಲ ಹೆಸರು ಬಂದು ಬೆಂಗಳೂರ ಅನ್ನೋದು. ಅದು ಇಲ್ಲಿ ತೋರಿಸ್ತೀನಿ ನಿಮಗೆ. ನಾವು ಈಗ 0 ಹಾಕ್ತೀವಲ್ವ, 0 ಇರೋದಿಲ್ಲ, ಚುಕ್ಕೆ ಇರುತ್ತೆ ನೋಡಿ. ಇಲ್ಲಿ ಚುಕ್ಕೆ ಇದೆ, ಕಾಣಿಸುತ್ತಾ? ಗಾ ಇದು ಕೊಂಬು ಕೊಟ್ರೆ ಬೆಂಗು, ಇದು ಳ. ಅದಕ್ಕೆ ಕೊಂಬು ಕೊಟ್ಟಿದ್ದಾರೆ ಬೆಂಗಳೂರ. ಬೆಂಗಳೂರ ಇದೇ ಮೊಟ್ಟ ಮೊದಲ ಪ್ರಸ್ತಾಪ ಆಗಿರೋದು ಬೆಂಗಳೂರದು. ಬೆಂಗಳೂರ ಮುಂದಕ್ಕೆ ಏನಿದೆ ಸರ್? ಬೆಂಗಳೂರ ಕಾಳಗದಲ್ಲಿ ಇಲ್ಲಿ ಬರುತ್ತೆ ನೋಡಿ. ಇದು ಹಾಗಾದ್ರೆ ಇಲ್ಲಿ ಒಂದು ಯುದ್ಧ ನಡೆದಿರುತ್ತೆ. ಯುದ್ಧದಲ್ಲಿ ನಾಗತ್ತರನ ಮನೆ ಮಗ ಪೆರ್ಮನೆ ಶೆಟ್ಟಿ ಅನ್ನೋನು ಸತ್ತಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಸತ್ತಿರೋದಕ್ಕೋಸ್ಕರ ಹಾಕಿರೋದು. ಇದರಲ್ಲೇ ಇಲ್ಲಿ ಬೆಂಗಳೂರು ಗ್ರಾಮ ಅನ್ನೋದು ಒಂದು ಊರು ಇತ್ತು ಅನ್ನೋದಕ್ಕೆ ಈ ಶಾಸನನೇ ನಮಗೆ ಆಧಾರ. ಸೂಪರ್ ಸರ್. ಮತ್ತು ಆ ಕಾಲಘಟ್ಟದಲ್ಲಿ
ಅನೇಕ ಯುದ್ಧಗಳು ನಡೆದಿರುತ್ತೆ. ಕೆಲವರು ಸಾಕು ಅಂತ ಹೇಳ್ಬಿಟ್ಟು ಆತ್ಮಾಹುತಿ ಮಾಡ್ಕೊಂಡಿರೋ ವೀರಗಲ್ಲುಗಳೆಲ್ಲ ಇಲ್ಲಿದೆ. ಇದೆಲ್ಲ ಗಂಗರಿಗೆ ಕಾಲಕ್ಕೆ ಸೇರಿಲ್ಲ. ಇಲ್ಲೇ ಸುತ್ತಮುತ್ತ ಸಿಕ್ಕಿರೋ ಇಲ್ಲೇ ಈ ದೇವಸ್ಥಾನದ ಸುತ್ತಮುತ್ತ ಸಿಕ್ಕಿರೋದೆ. ಇದು ಹಿಂದೆನೇ ನಿಮಗೆ ವೀರಗಲ್ಲುಗಳಲ್ಲಿ ತಿಳಿಸಿದ್ದೀನಿ, ತುರುಗೋಳಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಅದ್ರ ವಿರುದ್ಧ ಹೋರಾಡಿ ಸತ್ತಿರ್ತಾರೆ. ಮೋಸ್ಟ್ಲಿ ಇಬ್ಬರು ವೀರರು ಓಡಾಡಿದ್ದಾರೆ ಅನ್ಸುತ್ತೆ. ಹೌದು, ಇಬ್ಬರು ಸತ್ತಿರ್ತಾರೆ ನೋಡಿ. ಅಲ್ಲಿ ಅವ್ರನ್ನ ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಇದು ಮಹಾಸತಿಗಲ್ಲ, ಇಲ್ಲ, ಇದು ಆತ್ಮ ಬಲಿದಾನದ ವೀರಗಲ್ಲು. ಆತ್ಮಬಲಿ ಇವನು ಮಾಡ್ಕೊಂಡು ಬಿಟ್ಮೇಲೆ ಈಕೆನೂ ಸತಿಯಾಗಿರಬಹುದು. ನೋಡಿ, ಒಂದು ಯುದ್ಧದಲ್ಲಿ ರಾಜನಿಗೆ ರಕ್ಷಣೆ ಮಾಡೋದಕ್ಕೆ ಒಂದು ಪಡೆ ಇರುತ್ತೆ. ಹೌದು, ಅವರಿಗೆ ಗರುಡರು ಅಂತ ಕರೀತಾರೆ. ಬೇಳೆವಾಡಿ ಅಥವಾ ಗರುಡರು ಅಂತ ಕರೀತಾರೆ. ರಾಜ ಸತ್ತೋದ ತಕ್ಷಣ ತಾನು ಆತ್ಮಾಹುತಿ ಮಾಡ್ಕೊತಾನೆ, ಅಥವಾ ದೇವ್ರಿಗೋಸ್ಕರ ಆತ್ಮಾಹುತಿ ಮಾಡಿರೋದು ನಾವು ಅನೇಕ ನೋಡಿದ್ದೀವಿ. ನೋಡಿ, ತನ್ನ ತಲೆನ ತಾನೇ ಕತ್ತರಿಸ್ಕೊಂಡಿದ್ದಾನೆ. ಅಲ್ಲಿ ಇನ್ನೊಂದು ವೀರಗಲ್ಲಲ್ಲಿ ನೋಡಿದ್ರು ಒಬ್ಬನಿಗೆ ನೇಮಿಸ್ಕೊಂಡಿದ್ದಾರೆ ಕತ್ತರಿಸೋದಕ್ಕೆ. ಆದರೆ ಇಲ್ಲಿ ತನ್ನ ಕತ್ತನ್ನ ತಾನೇ ಕತ್ತರಿಸ್ಕೊಂಡಿದ್ದಾನೆ. ಇದರಲ್ಲಿ ಶಾಸನ ಯಾವುದು ಇಲ್ಲ. ಇವು ಅಷ್ಟೇ ಯುದ್ಧದಲ್ಲಿ ಮಾಡಿದ ವೀರಗಲ್ಲುಗಳು. ರಾಷ್ಟ್ರಕೂಟರದ್ದು ಅನೇಕ ಶಾಸನಗಳು ಸಿಕ್ಕಿದೆ. ಅವುಗಳಲ್ಲಿ ಈ ಅರದೇಶನಹಳ್ಳಿ ಅಂತ ಒಂದು ಗ್ರಾಮ, ಮೊನ್ನೆ ನೀವು ನೋಡಿದ್ವಲ್ಲ, ಅಲ್ಲಿ 2 ನಾಡುಗಳ ಪ್ರಸ್ತಾಪ ಬರುತ್ತೆ. ಒಂದು ಸನ್ನೆನಾಡು, ಇನ್ನೊಂದು ಕುಣಿಗಲ್ ನಾಡು. ಅದನ್ನು ಆಳ್ತಾ ಇರುವಂಥ ಒಂದು ಪ್ರಸ್ತಾಪ ಬರುತ್ತೆ. ಅದು 2ನೇ ಕೃಷ್ಣನ ಕಾಲದ್ದು. ಇಲ್ಲಿ ಸ್ವಸ್ತಿ ಶ್ರೀ ಅಕಾಲ ವರ್ಷ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಸ್ವಸ್ತಿ ಶ್ರೀ ಸ್ವಸ್ತಿ ಅಕಾಲ ವರ್ಷ ಅಂತ. ಈ ಅಕಾಲ ವರ್ಷ ಅನ್ನೋದು ಈ ರಾಷ್ಟ್ರಕೂಟರ 3ನೇ ಕೃಷ್ಣನ ನಂತರದ ಕೆಲವರಿಗೆ ಅದನ್ನ ಆ ಬಿರುದು ಇರುತ್ತೆ, ಅಕಾಲ ವರ್ಷ. ಅದರಿಂದ ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರ್ಬೇಕಾಗಿತ್ತು. ಆಗ 2 ನಾಡುಗಳಿತ್ತು. ಒಂದು ಸನ್ನೆನಾಡು ಅಂತ, ಒಂದು ಸನ್ನೆನಾಡು ಅಂತೇಳಿ, ಇನ್ನೊಂದು ಕುಣಿಗಲ್ ನಾಡು ಅಂತೇಳಿ. ಇದಕ್ಕೆ ಸೇರಿದ ಒಬ್ಬ ಸಾಮಂತ ರಾಜ, ಅವನ ಕಾಲದಲ್ಲಿ ಈ ನಂದಿಗುಂದದ ಪಸುವಣ್ಣ ಮೊರೆಯಿಂ ಗಾವುಂಡ ಅಂತ ಬಿಟ್ಟು ಒಬ್ಬನಿರ್ತಾನೆ. ಆತ ಈತನೇ ಇರಬೇಕು. ಈತ ಈ ತುರುಗಳು ಕದ್ದುಕೊಂಡು ಹೋದಾಗ, ಅಂದರೆ ಹಸುಗಳನ್ನ ಕದ್ದುಕೊಂಡು ಹೋದಾಗ ಅವರ ವಿರುದ್ಧ ಹೋರಾಡಿ ಇವನು ಮರಣ ಹೊಂದಿರ್ತಾನೆ. ಕಳ್ಳತನ ಮಾಡಿದ ಕಳ್ಳರನ್ನ ಸೋಲಿಸಿ, ಇಲ್ಲ ಅದು ಕಳ್ಳತನ ಅಂತ ಹೇಳೋದಕ್ಕಾಗೋದಿಲ್ಲ. ಈ ಊರನ್ನ ನಾಶ ಮಾಡಬೇಕಾದ್ರೆ ಈ ಊರಿನ ಆಸ್ತಿನ ನಾಶ ಮಾಡಿದ್ರೆ ಇವರಿಗೆ ಲಾಸ್ ಆಗುತ್ತೆ. ಹೌದು. ಈ ಆಗಿನ ಕಾಲದಲ್ಲಿ ಈ ಊರಿನ ಆಸ್ತಿ ಏನು ಅಂದ್ರೆ ಹಸುಗಳು, ಕರು, ದನಗಳು, ಇದು ಆಸ್ತಿ. ಅದನ್ನು ಹೊಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಇಲ್ಲಿ ನೋಡಿ, ಇದು ಎಮ್ಮೆ ತುರುಗೋಳು, ಇದೆಲ್ಲ ಎಮ್ಮೆಗಳು ಕ್ಲೀನಾಗಿ ಕಾಣುತ್ತೆ ನೋಡಿ. ಈ ಹಸುಗಳನ್ನ ಎಮ್ಮೆಗಳನ್ನ ಹೊಡ್ಕೊಂಡು ಹೋದಾಗ ಇವನು ಅವರ ವಿರುದ್ಧ ಹೋರಾಡಿ ಇವನು ಮರಣ ಹೊಂದಿರ್ತಾನೆ. ನೋಡಿ, ಇವನಿಗೆ ಬಾಣಗಳು ನೋಡಿ ಎಷ್ಟೊಂದು ಬಿದ್ದಿದೆ ನೋಡಿ. ಬಿದ್ದು ಇವನು ಸತ್ತಿದ್ದಾನೆ. ಅದಕ್ಕೋಸ್ಕರ ಈ ವೀರಗಲ್ಲು ಹಾಕಿದ್ದಾರೆ. ಇವನಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ. ಬಟ್ ವೀರರು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಸತ್ರು ಕೂಡ ಯಶಸ್ಸಾಗಿರ್ತಾರೆ ಅನ್ಸುತ್ತೆ. ಯಶಸ್ಸು ಆಗದಿರ ಹೋಗ್ಲಿ, ಅವನು ವೀರತ್ವಕ್ಕೆ ಮೆಚ್ಚಿ ಈ ವೀರಗಲ್ಲನ್ನ ಹಾಕೋದು. ಇನ್ನೊಂದು, ನಾವು ಮತ್ತು ನನ್ನ ಗುರುಗಳು ನರಸಿಂಹನ್ ಸರ್ ಸೇರಿ ಒಂದು ಶಾಸನ ಶೋಧನೆ ಮಾಡಿದ್ವು ಜಕ್ಕೂರಲ್ಲಿ.
ಅದರಲ್ಲಿ ಮೂರನೇ ಇಂದ್ರನ ಕಾಲಕ್ಕೆ ಸೇರುವಂಥ ಒಂದು ಶಾಸನ. ಆಗ ಕೂಡ ಗಂಗರು ಅವರ ಅಧೀನದಲ್ಲಿ ಇಲ್ಲಿ ಆಳ್ತಾ ಇದ್ರು ಅನ್ನೋದಕ್ಕೆ ಕೆಲವು ಶಾಸನಗಳು ನಮಗೆ ಲಭ್ಯ ಆಗಿದೆ. ಅಲ್ಲಿ ಸಿಕ್ಕಿರುವಂಥ ಶಾಸನದಲ್ಲಿ 2 ದೊಡ್ಡ ವ್ಯಾಪಾರ ಸಂಸ್ಥೆಗಳು ಆಗಿನ ಕಾಲದಲ್ಲೇ ಇತ್ತು ಅನ್ನೋದಕ್ಕೆ, ಹಿಂದೆ ಎಲ್ಲ ಕೆಲವು ಗಂಗರ ಕಾಲದಲ್ಲೇ ಈ ವ್ಯಾಪಾರ ಸಂಸ್ಥೆಗಳ ಬಗ್ಗೆ ಅಯ್ಯಾವಳೆ 500, ನಕರರು 300 ಬರು ಅಂತ ಹೇಳ್ಬಿಟ್ಟು ಕೆಲವನ್ನ ನಾವು ಗಂಗರ ಕಾಲದಲ್ಲಿ ಕೇಳಿದ್ದೀವಿ. ವ್ಯಾಪಾರಸ್ಥರ ಸಂಸ್ಥೆ ಅದು. ಅದೇ ರೀತಿ ಈ ಜಕ್ಕೂರ್ ಹತ್ರ ಬಾಗಲೂರು ಹತ್ರ ಸಿಕ್ಕಿರೋ ಶಾಸನದಲ್ಲಿ 500 ಬರು ಮತ್ತು 300 ಬರು ಅಂತ ಹೇಳ್ಬಿಟ್ಟು 2 ವ್ಯಾಪಾರ ಸಂಸ್ಥೆಗಳಿತ್ತು. ಅವರು ಈ ಬಾಗಲೂರು ಅನ್ನೋ ಗ್ರಾಮನ ದಾನ ಕೊಟ್ಟಿರೋ ಬಗ್ಗೆ ಕ್ರಿಸ್ತಶಕ 952 ಶಾಸನದಲ್ಲಿ ನಮಗೆ ಲಭ್ಯ ಆಗಿದೆ. ಇದರಲ್ಲೂ ಅಕಾಲ ವರ್ಷನ ಹೆಸರು ಇದೆ. ಆದ್ದರಿಂದ ಅದು 3ನೇ ಕೃಷ್ಣನಿಗೆ ಸೇರುತ್ತೆ. ರಾಷ್ಟ್ರಕೂಟರ 3ನೇ ಕೃಷ್ಣನ ಕಾಲಕ್ಕೆ ಸೇರಿದ್ದು. ಒಳ್ಳೆ ವ್ಯಾಪಾರ ಸಂಸ್ಥೆಗಳು ಇತ್ತು ಇದು ಅನ್ನೋದಕ್ಕೆ ಆ ಶಾಸನ ನಮಗೆ ಆಧಾರವಾಗುತ್ತೆ. ಇನ್ನೂ ಒಂದು, ಇತ್ತೀಚೆಗೆ ನಾನೇ ಇಲ್ಲಿ ಶೋಧ ಮಾಡಿದೆ. ಇಲ್ಲೇ ಪಕ್ಕದಲ್ಲಿ ಇಲ್ಲಿ ನಗರೂರು ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಅದ್ಭುತವಾದ ಈ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟ ವಿಷಯಗಳು ನಮಗೆ ಅಲ್ಲಿ ಲಭ್ಯ ಆಗಿದೆ. ಈ ನಗರೂರು ಅನ್ನೋದು ಆಗಲೇ 967ನೇ ಇಸ್ವಿಗೆ ಸೇರುತ್ತದು. ಆಗ ರಾಷ್ಟ್ರಕೂಟರು ಆಗ ತಾನೇ 3ನೇ ಕೃಷ್ಣ ಮರಣ ಹೊಂದಿರ್ತಾನೆ. ಅವನ ತಮ್ಮ ಕೊಟ್ಟಿಗ ವಲ್ಲಭ ಅನ್ನೋವನು ರಾಜಭಾರಕ್ಕೆ ಪ್ರಾರಂಭ ಮಾಡಿರ್ತಾನೆ ಅವನು. ಆ ಸಮಯದಲ್ಲಿ ಈ ನಗರೂರಲ್ಲಿ ನಾಗಯ್ಯ ಅನ್ನೋ ಒಬ್ಬ ವೀರ ಇದ್ದ. ಅವನು ಯಾವುದೋ ತುರುಗೋಳು ಯುದ್ಧದಲ್ಲಿ ಅವನು ಮರಣ ಹೊಂದಿರ್ತಾನೆ. ಆಗ ಅವನಿಗೆ ಕೆಲವು ಜಮೀನುಗಳನ್ನ ದಾನ ಕೊಟ್ಟಿರ್ತಾರೆ. ಈ ಶಾಸನ ಇತ್ತೀಚೆಗಷ್ಟೇ ನಾನೇ ಶೋಧನೆ ಮಾಡಿದೆ. ಅದನ್ನು ಎಲ್ಲಿ ಇರೋದು ಸರ್ ಅದು ನಗರೂರು? ಇಲ್ಲೇ ಪಕ್ಕದಲ್ಲಿ ನೆಲಮಂಗಲಕ್ಕೆ ಹೋಗೋ ದಾರಿಯಲ್ಲಿ ಅದು ನಗರೂರು ಅನ್ನೋ ಊರಲ್ಲಿ ಒಳ್ಳೆ ವೀರಗಲ್ಲು ಶಾಸನ. ಅದರಲ್ಲಿ ಈ ವಿಷಯಗಳೆಲ್ಲ ನಮಗೆ ಲಭ್ಯ ಆಯಿತು. ಮುಖ್ಯವಾಗಿ 3ನೇ ಕೃಷ್ಣ 967ರಲ್ಲೇ ತೀರ್ಕೊಂಡ ಅನ್ನೋ ವಿಷಯ. ನಂತರ ಅವನ ತಮ್ಮ ಕೊಟ್ಟಿಗ ವಲ್ಲಭ ಇಲ್ಲಿ ರಾಜ್ಯಭಾರ ಮಾಡ್ತಾ ಇರೋ ಸಮಯ ಅನ್ನೋದು 2 ಗೊತ್ತಾಗುತ್ತೆ. ಅದರಲ್ಲಿ ಅಂದರೆ ರಾಷ್ಟ್ರಕೂಟರಲ್ಲಿ 3ನೇ ಕೃಷ್ಣ ಆದಮೇಲೆ ಕೊಟ್ಟಿಗ ವಲ್ಲಭ ಇದ್ದ ಅನ್ನೋದಕ್ಕೆ ಇಲ್ಲಿ ಶಾಸನದಲ್ಲಿ ನಮಗೆ ಲಭ್ಯ ಆಗಿದೆ. ಈ ಸಮಯದಲ್ಲಿ ಈ 967 ಅದೇ ವರ್ಷವೇ 3ನೇ ಕೃಷ್ಣ ತೀರ್ಕೊಂಡ. ಆಗ ಈ ಚೋಳರು ಅವಾಗವಾಗ ಇಲ್ಲಿ ಬರೋದಕ್ಕೆ ಪ್ರಯತ್ನಗಳು ಎಷ್ಟೋ ಮಾಡಿದ್ರು. ಆದರೆ 3ನೇ ಕೃಷ್ಣ ಪ್ರಬಲವಾಗಿರೋದು ಕಾರಣಕ್ಕೆ ಅವರು ಇಲ್ಲಿ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅನೇಕ ಪ್ರಯತ್ನಗಳು ಮಾಡಿದ್ರೇನು 3ನೇ ಕೃಷ್ಣ ತುಂಬ ಶಕ್ತಿಶಾಲಿಯಾಗಿದ್ದ. ಈತ ಬರೋದಕ್ಕೆ ಬಿಟ್ಟಿರಲಿಲ್ಲ. ಯಾವಾಗ 967ರಲ್ಲಿ ಆತ ತೀರಿಕೊಂಡು ಇವರು ಚೋಳರು ಇಲ್ಲಿ ಬರೋದಕ್ಕೆ ಪ್ರಾರಂಭ ಆಯಿತು. ಅವರ ನಂತರ ಚೋಳರು ಹೇಗೆ ಬಂದರು, ಎಲ್ಲೆಲ್ಲಿ ಅವರು ಏನೇನು ಆಡಳಿತ ಹೇಗೆ ನಡೆಸಿದ್ರು ಅಂತ ಹೇಳ್ಬಿಟ್ಟು ನಾವು ಚೋಳರ ಶಾಸನದಲ್ಲಿ ಮುಂದೆ ತಿಳ್ಕೊಳ್ಳೋಣ. ಈಗ ಎಲ್ಲಿಗೆ ಬಂದಿದ್ದೀವಿ ಸರ್? ಇದು ಯಾವ ಜಾಗ? ಗಂಗರದು, ರಾಷ್ಟ್ರಕೂಟರದು ಎಲ್ಲ ಮಾತಾಡಿದ್ವಿ. ನಾವೀಗ ಹೆಸರುಘಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ಇದ್ರ ಮುಂಭಾಗದಲ್ಲಿ ಇಲ್ಲಿ ಮೊದಲು ಒಂದು ಆಂಜನೇಯ ದೇವಸ್ಥಾನ ಇತ್ತು. ಈಗ ಮತ್ತೆ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಈ ಥರ ಇತ್ತು ಶಾಸನ. ಇದನ್ನು ನಾನು ನನ್ನ ಗುರುಗಳು ಎಲ್ಲ ಬಂದು ಇದನ್ನು ಓದೋದಕ್ಕೆ ಪ್ರಯತ್ನ ಮಾಡಿದ್ವು. ಆಮೇಲೆ ಗೊತ್ತಾಯಿತು ಇದು ಚೋಳರ ಕಾಲದ ಶಾಸನ ಅಂತೇಳಿ. ಇದಕ್ಕೆ ಆವಾಗ ಚೋಳರ ಬಗ್ಗೆ ಅಧ್ಯಯನ ಮಾಡಿದಾಗ ನಾನು ಹೇಳಿದ್ನಲ್ಲ 967ರಲ್ಲಿ 3ನೇ ಕೃಷ್ಣ ಸತ್ತೋಗ್ಬಿಟ್ಟ ಮೇಲೆ ಕೊಟ್ಟಿಗ ವಲ್ಲಭ ರಾಜ ಆಗಿದ್ರು. ಅಷ್ಟು ಪ್ರಬಲ ಆಗಿರಲಿಲ್ಲ 3ನೇ ಕೃಷ್ಣ ಅಷ್ಟು. ಅದರಿಂದ ಚೋಳರು ಈಸಿಯಾಗಿ ನಮ್ಮ ಪ್ರಾಂತ್ಯಕ್ಕೆ ಬರೋದಕ್ಕೆ ಪ್ರಾರಂಭ ಆಯಿತು. ಮೊದಲು ಕೋಲಾರ ಕಡೆಯಿಂದ ಅವರು ಬಂದರು. ತಲಕಾಡು ಆ ಕಡೆಯಿಂದ ಎಲ್ಲನೂ ಬರೋದಕ್ಕೆ ಆಕ್ರಮಿಸ್ಕೊಂಡು ಬಂದರು. ಈಗ ಬೆಂಗಳೂರು ಪ್ರಾಂತ್ಯಕ್ಕೆ 997ರಲ್ಲಿ ಮೊದಲು, ಅದಕ್ಕೆ ಮುಂಚೆ ಬಂದಿದ್ದರು. ಅವರ ಮೊದಲ ಶಾಸನ 997ರಲ್ಲಿ ಇಲ್ಲೇ ಹೊಸಕೋಟೆ ಹತ್ರ ಕಮ್ಮಸಂದ್ರದಲ್ಲಿ ಒಂದು ಶಾಸನ ಇದೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ ಶಾಸನಗಳು ನಮಗೆ ಸಿಕ್ಕೋದಕ್ಕೆ. ಅದಾಗ್ಬಿಟ್ಟ ಮೇಲೆ
ಇದು ನಾವು ನನ್ನ ಗುರುಗಳು ಇಬ್ಬರು ಶೋಧನೆ ಮಾಡಿದ್ದು 1919ನೇ ವರ್ಷಕ್ಕೆ ಸೇರುತ್ತೆ. ಮೊದಲು ರಾಜರಾಜ ಚೋಳ ಎಂಟ್ರಿ ಕೊಟ್ಟ ಇಲ್ಲಿಗೆ. ಅದಾದ ನಂತರ ರಾಜೇಂದ್ರ ಚೋಳನ ಕಾಲಕ್ಕೆ ಇಡೀ ಬೆಂಗಳೂರು ರಾಜೇಂದ್ರ ಚೋಳ ಒಳಮಂಡಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸೇರ್ಪಡೆಯಾಗಿತ್ತು. ಅದರಲ್ಲಿ ಅನೇಕ ಒಳನಾಡುಗಳಿತ್ತು. ಇಲೈಪಾಕ ನಾಡು, ಇನ್ನು ರಾಜೇಂದ್ರ ಚೋಳ ಒಳನಾಡು, ಈ ಥರ ಅನೇಕ ನಾಡುಗಳೆಲ್ಲ ಅದಕ್ಕೆ ಸೇರಿಕೊಂಡು ಇಡೀ ಬೆಂಗಳೂರು ಪ್ರಾಂತ್ಯನೇ ಚೋಳರ ವಶ ಆಗೋಯಿತು. ಆಗ ಇದರಲ್ಲಿ ಕೆಲವು ದಾನಗಳನ್ನ ಕೊಟ್ಟಿದ್ದಾರೆ. ಈ ಬಾಣಾವರದ ಪಂಡಿತರಿಗೆ ಕೆಲವು ದಾನಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಬಾಣಾವರದ ಪ್ರಸ್ತಾಪ ಬರುತ್ತೆ. ಮತ್ತು ಬಾಣಾವರ ಅಂದರೆ ಚಿಕ್ಕ ಬಾಣಾವರ ದೊಡ್ಡ ಬಾಣಾವರ ಇದೆಯಲ್ಲ, ಆ ಬಾಣಾವರದ ಪ್ರಸ್ತಾಪ ಇದೆ. ಅಂದರೆ ಇಲ್ಲಿ ಭಟಾರಿಗೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಂದು ದೇವತೆ, ಆ ದೇವತೆಗೆ ಕೆಲವು ದಾನಗಳನ್ನ ಕೊಟ್ಟಿರೋದ್ರ ಬಗ್ಗೆ ಇದರಲ್ಲಿ ಮಾಹಿತಿ ಸಿಗುತ್ತೆ. ಇದು ಕ್ರಿಸ್ತಶಕ 1919ಕ್ಕೆ ಸೇರುತ್ತೆ. ಯಾವ ಭಾಷೆಯಲ್ಲಿ ಬರೆದಿದ್ದಾರೆ? ಇದು ಕನ್ನಡ ಲಿಪಿನೇ ಇದು. ಬಟ್ ಚೋಳರು ಆಗೆಲ್ಲ ಕನ್ನಡ ಲಿಪಿಯಲ್ಲೇ ಬರೀತಾ ಇದ್ದಿದ್ದು. ನಂತರ ಕಾಲದಲ್ಲಿ ತಮಿಳು ಶಾಸನಗಳು ಬರೋದಕ್ಕೆ ಪ್ರಾರಂಭ ಆಯಿತು. ಇಲ್ಲೇ ಪಕ್ಕದಲ್ಲೇ ಇನ್ನೂ ಒಂದು ದೊಡ್ಡ ಶಾಸನ ಇತ್ತು. ಅದು ಸುಮಾರು 100-120 ವರ್ಷದ ಹಿಂದೆಯೇ ಮೈಸೂರಿಗೆ ಶಿಫ್ಟ್ ಆಗೋಯಿತು ಇಲ್ಲಿಂದ. ಅದು 1929ಕ್ಕೆ ಸೇರುತ್ತೆ. ಅದರಲ್ಲೂ ಕೂಡ ಕೆಲವು ದೇವಸ್ಥಾನಗಳಿಗೆ ಎಲ್ಲ ದಾನ ಕೊಟ್ಟಿರೋ ಬಗ್ಗೆ ಒಂದು ಶಾಸನ ಅದು. ಆ ಶಾಸನ ಬಂದು ಈಗ ಮೈಸೂರು ಓರಿಯೆಂಟಲ್ ಇನ್ಸ್ಟಿಟ್ಯೂಟಲ್ಲಿ ಇದೆ ಈಗ. ಈ ರೀತಿ ಚೋಳರು ಒಂದೊಂದಾಗಿ ವಶಪಡಿಸ್ಕೊಂಡು ಬಂದು ಇಡೀ ಬೆಂಗಳೂರೇ ಮತ್ತು ಇಡೀ ನಮ್ಮ ರಾಜ್ಯನೇ ಚೋಳರ ವಶವಾಯಿತು 11ನೇ ಶತಮಾನದಲ್ಲಿ. ಹೌದು. ಆಮೇಲೆ ಅನೇಕ ಕೆರೆಗಳನ್ನ ಕಟ್ಟಿಸಿದ್ದಾರೆ. ಮಡಿವಾಳ ಈ ಕಡೆ ಎಲ್ಲ ಕೆಲವು ಕೆರೆಗಳನ್ನೆಲ್ಲ ಇವರು ಟೈಮಲ್ಲೇ ಕಟ್ಟಿದ್ದಾರೆ, ಚೋಳರ ಕಾಲದಲ್ಲೇ. ಇನ್ನು ಅನೇಕ ದೇವಸ್ಥಾನಗಳು ಇಲ್ಲಿ ಆಗಿದೆ. ಹೀಗಾಗಿ ಸುಮಾರು 100 ವರ್ಷ ಇವರ ಆಳ್ವಿಕೆಗೆ ಈ ಬೆಂಗಳೂರು ಕೂಡ ಇವರ ಆಳ್ವಿಕೆಗೆ ಒಂದು 100 ವರ್ಷ ಒಳಪಟ್ಟಿತ್ತು. ಇದಾದ ನಂತರ ನಮ್ಮ ಹೊಯ್ಸಳರು ಪ್ರಬಲರಾಗ್ತಾರೆ. ಇವ್ರನಿಂದ ಬರೀ ಇಲ್ಲಿಂದ ಓಡಿಸೋದಲ್ಲ, ಇಡೀ ತಮಿಳುನಾಡು ಕೂಡ ನಮ್ಮ ಹೊಯ್ಸಳರ ವಿಷ್ಣುವರ್ಧನ ಕಾಲದಲ್ಲಿ ಇವ್ರನ್ನೆಲ್ಲ ಓಡಿಸ್ಬಿಟ್ಟು ಇಡೀ ತಮಿಳುನಾಡು ಕೂಡ ಹೊಯ್ಸಳರ ವಶವಾಗುತ್ತೆ. ಅಂದರೆ ಈ ಕಾಲಘಟ್ಟ ನಾವೀಗೇನು ಮಾತಾಡ್ತಾ ಇದ್ವಿ ಅದು ಬಂದು ಚೋಳರು ಬಂದು ಗಂಗರನ್ನ ಸರ್ವನಾಶ ಮಾಡಿ ಅಕ್ವೈರ್ ಮಾಡಿಕೊಂಡು ನಂತರದ ಒಂದು 100 ವರ್ಷ 997ರಲ್ಲಿ ಮೊದಲ ಶಾಸನ ಸಿಗುತ್ತೆ ಚೋಳರದು. ಅದೇ ಹೇಳದ್ನಲ್ಲ, ಹೊಸಕೋಟೆ ಹತ್ರ ಕಮ್ಮಸದ್ರದಲ್ಲಿ. ಕೊನೆ ಶಾಸನ 1100 ಚಿಲ್ಲರೆವರೆಗೂ ಇವರ ಶಾಸನಗಳು ಇಲ್ಲಿ ಲಭ್ಯ ಆಗಿದೆ ಬೆಂಗಳೂರಲ್ಲಿ. ಆಮೇಲೆ ಇವ್ರದ್ದು ಚೋಳರದು ಯಾವುದೇ ಶಾಸನ ಇಲ್ಲಿ ಆಗಿಲ್ಲ. ಸೊ ನಮಗೆ ಒಂದು 100 ವರ್ಷ ಚೋಳರು ನಮ್ಮ ಗಂಗರನ್ನ ಸೋಲಿಸಿ ಈ ಪ್ರಾಂತ್ಯಗಳನ್ನು ಅಕ್ವೈರ್ ಮಾಡಿದಾಗ ಏನೇನು ಮಾಡಿದ್ರು ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಸಿಗುತ್ತೆ. ಅದರಲ್ಲಿ ಇದು ಒಂದು ಶಾಸನ. ಇನ್ನು ಈ ಥರದ್ದು ಅನೇಕ 100 ಶಾಸನಗಳು ಚೋಳರ ಕಾಲದಲ್ಲಿ ಬೆಂಗಳೂರಲ್ಲಿ ಏನೇನು ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಲ್ಲೇ ಹಾಕ್ಸಿದ್ದಾರೆ. ಹೌದು. ಇದು ನೋಡಿ, ಇದು ಎರಡೂ ಕಡೆ ಬರೆದಿದ್ದಾರೆ. ಇದು 1113ರಲ್ಲಿ ಚೋಳರು ಈ ಧರ್ಮೇಶ್ವರ ದೇವಸ್ಥಾನನ ಕಟ್ಟಿರೋ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಸರ್, ಚೋಳರ ಕಾಲದ್ದು ಒಂದು ಶಾಸನ ನೋಡ್ಕೊಂಬಂದ್ವಿ, ಕನ್ನಡ ಭಾಷೆಯಲ್ಲೇ ಬರೆದಿರೋ ಅಂಥದ್ದು ಮತ್ತು ಕನ್ನಡ ಲಿಪಿಲೇ ಇರೋ ಅಂಥದ್ದು. ಹೌದು. ಅದಾದಮೇಲೆ ಇನ್ನೊಂದು ಈ ಊರಿಗೆ ಬಂದ್ವಿ, ಐವರಕಂಡಪುರ. ಅಂದರೆ ಒಂದು ಪಾಂಡವಪುರ ಥರದ ಇನ್ನೊಂದು ಹೆಸರು ಇಟ್ಕೊಂಡು ಪಾಂಡವರ ದೇವಸ್ಥಾನ ಇದೆ. ಅದರಿಂದ ಇದಕ್ಕೆ ಐವರಕಂಡಪುರ ಅಂತ ಕರೀತಾರೆ. ಇಲ್ಲಿ ನಾನು ಹೇಳಿದೆ ನಿಮಗೆ, ಚೋಳರು ಇಲ್ಲಿ ಬಂದಾಗ ಎಲ್ಲ ಕನ್ನಡ ಇಲ್ಲಿನ ಲಿಪಿಕಾರರು ಇದ್ದರು. ಅವರೆಲ್ಲ ಕನ್ನಡದಲ್ಲೇ ಶಾಸನಗಳು ಆಗ್ತಾಯಿದ್ರು. ತದನಂತರ ಅನೇಕ ಅಧಿಕಾರಿಗಳು, ಶಾಸನ ಕೆತ್ತವರು ಎಲ್ಲ ತಮಿಳುನಾಡಿನಿಂದ ಇಲ್ಲಿ ಬಂದರು. ಇಲ್ಲಿ ಬಂದಾಗ ನಂತರದ ಕಾಲದಲ್ಲಿ ತಮಿಳು ಶಾಸನಗಳು ಎಲ್ಲ ಹಾಕೋದಕ್ಕೆ ಪ್ರಾರಂಭ ಆಯ್ತು. ಇಲ್ಲಿ ಅವ್ರ ಕಾಲದಲ್ಲಿ ಮುಕ್ಕಾಲು ಭಾಗ ತಮಿಳು ಮತ್ತು ಕಾಲು ಭಾಗ ಕನ್ನಡ ಶಾಸನಗಳು ಕೂಡ ಇದೆ. ಇದಾದ ನಂತರ ಇವರು ಅನೇಕ ಕೆರೆಗಳನ್ನು ಕಟ್ಟಿಸಿದ್ದಾರೆ, ಒಳ್ಳೆ ಆಡಳಿತ ನಡೆಸಿದ್ದಾರೆ. ಇಲ್ಲಿನೂ ಇವರು ಇಡೀ ನಮ್ಮ ರಾಜ್ಯನೇ ಅವರ ಕೈಗೆ ತಗೊಂಡಿದ್ರು, ಕೈವಶದಲ್ಲಿತ್ತು. ಸುಮಾರು 100 ವರ್ಷಗಳ ಕಾಲ ಅವರು ಇದನ್ನೆಲ್ಲ ಆಳಿರೋದ್ರ ಬಗ್ಗೆ ನಾನು ನಿಮಗೆ ಹೇಳಿದೆ. ಆಗ
ಅವರು ಅನೇಕ ದೇವಸ್ಥಾನಗಳು, ಅನೇಕ ಕೆರೆಗಳನ್ನೆಲ್ಲ ಕಟ್ಟಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿರೋ ಪಟ್ಟಣದೂರು ಕೆರೆ ಇವರ ನಿರ್ಮಾಣ, ಅದು ಚೋಳರ ನಿರ್ಮಾಣ. ಅನೇಕ ತೂಬುಗಳನ್ನ ಕಟ್ಟಿದ್ದಾರೆ ಇವರು. ವ್ಯವಸಾಯಕ್ಕೇನು ಸ್ವಲ್ಪ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಅವರಿದ್ದಾಗ ಅವರ ಜನಗಳಿಗಾಗಲಿ ಅಥವಾ ಅವರ ಅಧಿಕಾರದಲ್ಲಿದ್ದಾಗ ಏನೇನು ಕೆಲಸ ಮಾಡಬೇಕು ಅವರು ಮಾಡಿದ್ದಾರೆ. ಕೆರೆ ಕಟ್ಟೆ, ದೇವಸ್ಥಾನಗಳು, ಕಾಲುವೆಗಳು ಎಲ್ಲ ಮಾಡಿದ್ದಾರೆ. ಇನ್ನೊಂದು ಏನು ಅಂತಂದರೆ, ಚೋಳರು ಸುಮಾರು 100 ವರ್ಷಗಳ ಕಾಲ ಇಲ್ಲಿ ಆಡಳಿತ ನಡೆಸಿದ್ರು. ಅದಾನಂತರ ಹೊಯ್ಸಳರು ಪ್ರಬಲರಾಗಿ ಇವ್ರನ್ನ ತಮಿಳುನಾಡುವರೆಗೂ ಓಡಿಸಿದ್ರು. ಆದರೆ ಅವರ ಅಧಿಕಾರಿಗಳಿರ್ತಾರಲ್ಲ, ಅಧಿಕಾರಿಗಳು, ಸಾಮಂತರು ಹೊಯ್ಸಳರಿಗೆ ಹಂಗೆ ಕಂಟಿನ್ಯೂ ಆಗ್ತಾರೆ. ಆ ರೀತಿ ಅನೇಕ ಮಂತ್ರಿಗಳು, ಸೇನಾಧಿಕಾರಿಗಳು, ಸೈನಿಕರು ಎಲ್ಲ ಹೊಯ್ಸಳರಿಗೆ ಅಧೀನದಲ್ಲಿ ಅವರು ಕೆಲಸ ಮಾಡ್ತಾರೆ. ಆದರೆ ಅವರ ಕಾಲದಲ್ಲಿ ಅವರಿಗೆ ಫುಲ್ಲು ಅಧಿಕಾರ ಕೊಟ್ಟಿರ್ತಾರೆ. ಅವರಿಗೆ ಆಡಳಿತ ನಡೆಸೋದಕ್ಕಾಗಲಿ, ಯಾವುದೇ ಒಂದು ತೀರ್ಮಾನ ತಗೊಳಕ್ಕಾಗಲಿ ಅಧಿಕಾರ ಇರುತ್ತೆ. ಆ ಸಮಯದಲ್ಲಿ ಆ ಅಧಿಕಾರಿಗಳು, ಆ ಮಂತ್ರಿಗಳು ತಮಿಳು ಶಾಸನಗಳಲ್ಲೇ ಇಲ್ಲಿ ಹಾಕಿದ್ದಾರೆ ಹೊಯ್ಸಳರ ಕಾಲದಲ್ಲಿ. ಹಾಗೆ ಮುಂದುವರೆದು ವಿಜಯನಗರದ ಕಾಲದಲ್ಲೂ ಅನೇಕ ಶಾಸನಗಳು ತಮಿಳಿನಲ್ಲೇ ಇದೆ. ಈಗ ಇದು ತಮಿಳು ಶಾಸನ 1113ರಲ್ಲಿ ಹಾಕಿರೋದು. ಈ ಶಾಸನದಲ್ಲಿ ಇಲ್ಲೇ ಕಾಣ್ತಾ ಇರೋ ಧರ್ಮೇಶ್ವರ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡಿದ ವಿವರಗಳಿದೆ ಈಗ. ಓಕೆ. ಹೀಗೆ ಸುಮಾರು 100 ವರ್ಷಗಳ ಕಾಲ ಗಂಗರನ್ನು ಸೋಲಿಸಿ ಚೋಳರು ಆಳಿರ್ತಾರೆ. ಸುಮಾರು 100 ವರ್ಷಗಳ ಕಾಲ ಹಲವಾರು ಪ್ರಾಂತ್ಯಗಳನ್ನು ಹಲವಾರು ಎಲ್ಲ ಕಂಪ್ಲೀಟ್ ಎಲ್ಲ ಪ್ರಾಂತ್ಯಗಳನ್ನ ವಶಪಡಿಸ್ಕೊಂಡು ಅವರು ಆಳಿರ್ತಾರೆ. ನಂತರ ಹೊಯ್ಸಳರು ಇಲ್ಲಿಂದ ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಇವ್ರನ್ನ ಕಂಚಿವರೆಗೂ ಓಡಿಸಿ ಅಲ್ಲಿ ರಾಜ್ಯ ಬರ, ಅಲ್ಲಿಂದ ಇದು ಎಲ್ಲಾನು ಹೊಯ್ಸಳರು ಆಳ್ತಾರೆ. ಇದು ಧರ್ಮೇಶ್ವರ ದೇವಸ್ಥಾನ ಅಂತ. ಇಲ್ಲಿ 5 ದೇವಸ್ಥಾನಗಳಿದೆ, 5-6 ದೇವಸ್ಥಾನಗಳಿದೆ. ಇನ್ನೊಂದು ಐತಿಹ್ಯನೂ ಇದೆ ಇಲ್ಲಿ. ಇವ್ರ ಮೇಲೆ ಕೋಪ ಮಾಡಿಕೊಂಡು ಭೀಮ ದೂರ ಹೋಗ್ಬಿಡ್ತಾನೆ. ಅದಕ್ಕೆ ಈ ಪ್ರಾಂಗಣದಲ್ಲಿ ಭೀಮ ಕಟ್ಟಿರೋ ಲಿಂಗ ಇಲ್ಲ, ಅದು ಸ್ವಲ್ಪ ದೂರದಲ್ಲಿ ಅಲ್ಲಿದೆ. ಒಂದ್ಸತಿ ನೋಡೋಣ ಸರ್. ನೋಡೋಣ ಬನ್ನಿ. ಇದು ಧರ್ಮೇಶ್ವರ ದೇವಸ್ಥಾನ. ಧರ್ಮರಾಯನಿಗೋಸ್ಕರ ಅವರು ಪ್ರತಿಷ್ಠಾಪನೆ ಮಾಡಿದ್ದು ಲಿಂಗ ಅನ್ನೋದು ಒಂದು ಪ್ರತೀತಿ. ಅದಕ್ಕೋಸ್ಕರ ಧರ್ಮರಾಯ ಪ್ರತಿಷ್ಠಾಪನೆ ಮಾಡಿರುವಂತ ಲಿಂಗ ಧರ್ಮೇಶ್ವರ. ಇಲ್ಲಿ ಕುಂತಿ ದೇವಿ ತಾಯಿ ಅಂದರೆ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಂಗೆ ಬನ್ನಿ ಹೋಗೋಣ. ಹಾಂ ಸರ್. ದೇವೇಶ್ವರ ನಂದಿ ಇರುತ್ತೆ, ಒಳಗಡೆ ಲಿಂಗ ಇರುತ್ತೆ. ಎಷ್ಟು ದೊಡ್ಡ ಲಿಂಗ ಇದೆ ಸರ್? ಹೌದು, ದೊಡ್ಡ ಲಿಂಗ. ಮತ್ತು ಭೀಮಂದು ಸ್ವಲ್ಪ ದೂರದಲ್ಲಿ ಅಲ್ಲಿದೆ. ಭೀಮನ್ ದೇವಸ್ಥಾನ ಬಿಟ್ಟು ಆಚೆ ಕಳಿಸಿದ್ದಾರೆ. ಅದೇ ಅವನು ಕೋಪ ಮಾಡಿಕೊಂಡು ಹೋದ ಅಂತ ಹೇಳ್ಬಿಟ್ಟು ಒಂದು ಐತಿಹ್ಯ ಇದೆ. ಬನ್ನಿ ಅದು ನೋಡ್ಬೇಡ. ಭೀಮ ಅವ್ರ ಮೇಲೆ ಕೋಪ ಮಾಡಿಕೊಂಡು ದೂರ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಅದಕ್ಕೆ ಎಲ್ಲರದು ಒಂದೇ ಕಡೆ ಇದೆ. ಕುಂತಿಯಿಂದ ಹಿಡಿದು ಧರ್ಮರಾಯ, ನಕುಲ, ಸಹದೇವ, ಅರ್ಜುನ, ಅದು ಇದನ್ನು ಮಾತ್ರ ಭೀಮಂದು ಸ್ವಲ್ಪ ಬೇರೆ ಇದೆ. ನಂದಿನೂ ನೋಡಿ ಎಷ್ಟು ಪುರಾಣ ಅನ್ನೋದು ಗೊತ್ತಾಗುತ್ತೆ. ನೋಡಿ ಆಗಿನ ಕಾಲದಲ್ಲಿ ಬಾಣಲಿಂಗಗಳಿರುತ್ತೆ ನೋಡಿ ಇರೋ ಒಳಗೆ. ಏನು ಸರ್ ಬಾಣಲಿಂಗ ಅಂದರೆ? ಮಧ್ಯೆ ಒಂದು ಗೆರೆ ಇಲ್ಲ, ಹಿಂಗೆ ಅದು ಬಾಣಲಿಂಗ ಅಂತಾರೆ. ಇದು ಐತಿಹ್ಯ ಬರೆದಿದ್ದಾರೆ. ಸ್ಥಳ ಪುರಾಣ. ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದು ಈಗಿನ ಹೆಸರುಘಟ್ಟ ಕೆರೆ ಆಗಿನ ಅರ್ಕಾವತಿ ನದಿಯಾಗಿತ್ತು ಮತ್ತು ವ್ಯಾಸರು ವಾಸವಾಗಿದ್ದರು. ಪಾಂಡವರು ಈ ಸ್ಥಳಕ್ಕೆ ಬಂದು ಸ್ವಯಂ ಶಿವಲಿಂಗಗಳನ್ನು ನಿರ್ಮಿಸಿದರು. ಈ ಸ್ಥಳದಲ್ಲಿಯೇ ಪಾಂಡವರು ಕಂಡ ಸ್ಥಳವಾದ್ದರಿಂದ ಕಂಡಪುರವಾಗಿತ್ತು. ಇದು ಒಂದು ಪ್ರತೀತಿ. ಸುತ್ತ ಗೋಡೆ ಮೇಲೆ ಬರೆದಿದ್ದಾರೆ ಸರ್. ಹೌದು. ಈಗ ನಾವು ದೊಮ್ಮಲೂರಿನ ಶ್ರೀ ಚೊಕ್ಕನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ.
ಇದು ಚೋಳರ ಕಾಲದಿಂದ ನಂತರ ಹೊಯ್ಸಳರ ಕಾಲದಲ್ಲಿ ವಿಜೃಂಭಣೆಯಿಂದ ಆಳಿದ ಒಂದು ಆಗಿನ ಕಾಲದ ಒಂದು ದೇವಸ್ಥಾನ ಇಲ್ಲಿ. ಇಲ್ಲಿ ಅನೇಕ ತಮಿಳು ಶಾಸನಗಳನ್ನ ಗೋಡೆ ಸುತ್ತು ಬರೆದಿದ್ದಾರೆ ಇಲ್ಲಿ. ಮತ್ತು ವಿಜಯನಗರ ಕಾಲದ ಶಾಸನವೂ ಇದೆ. ನೋಡಿದ್ವಿ ಅದು. ಹೌದು. ಈ ಶಾಸನದಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದೆ, ನನ್ನ ಉದ್ದೇಶ ಏನು ಅಂತಂದರೆ, ಬೆಂಗಳೂರಲ್ಲಿ ಈ ಬೆಂಗಳೂರು ಅನ್ನೋದು ಹೊಸ ಪಟ್ಟಣ ಇಲ್ಲಿ ಕಟ್ಟುವುದಕ್ಕೆ ಮೊದಲು ಅನೇಕ ಹಳ್ಳಿಗಳಿಂದ ಕೂಡಿತ್ತು ಅಂತ ಹೇಳೋ ಉದ್ದೇಶ ನಂದು. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ದೇಶಿ ಮಾಣಿಕ್ಯ ಪಟ್ಟಣಂ ಅಂತ ಆಗಿನ ಹೆಸರು ಇದಕ್ಕೆ. ಇದು ಯಲಹಂಕ ಸೀಮೆಗೆ ಸೇರಿರುವಂಥ ಒಂದು ಊರು. ಆ ಯಲಹಂಕ ನಾಡು ಅನ್ನೋದು ಯಲಹಂಕ ನಾಡು ಅಂತಿದೆ. ಅದಕ್ಕೆ ಸೇರಿದ ಈ ದೊಮ್ಮಲೂರು, ಆಗ ತೊಮ್ಮಲೂರು ಅಂತ ಕರೀತಾ ಇದ್ರು, ತೊಮ್ಮಲೂರು ಅಂತ. ಆಗ ಇದು ದೇಶಿ ಮಾಣಿಕ್ಯ ಪಟ್ಟಣಂ ಅಂತ ಕರೀತಾ ಇದ್ರು ಇದಕ್ಕೆ. ಅಂದರೆ ಏನಂತಂದರೆ ಇಲ್ಲಿ ಅನೇಕ ವ್ಯಾಪಾರಸ್ಥರೆಲ್ಲ ಇದ್ದರು ಅನ್ನೋದಕ್ಕೆ ಇದು ಉದಾಹರಣೆಯಾಗಿ ನಿಲ್ಲುವಂಥದ್ದು ಈ ಶಾಸನಗಳಲ್ಲಿ. ಆಗ ಅನೇಕ ವ್ಯಾಪಾರಸ್ಥರು ಒಂದು ಈ ಸ್ಥಳನ ಆಯ್ಕೆ ಮಾಡಿಕೊಂಡು ಇದನ್ನು ದೇಶಿ ಮಾಣಿಕ್ಯ ಪಟ್ಟಣಂ ಅಂತ ಹೇಳ್ಬಿಟ್ಟು ಇದರಲ್ಲಿ ಕರೀತಾ ಇದ್ರು. ಆಗ ಆ ಉಲ್ಲೇಖ ಇದರಲ್ಲಿದೆ. ಈಗ ದೊಮ್ಮಲೂರು ಆಗಿದೆ. ನನ್ನ ಉದ್ದೇಶ, ಹೇಳಬೇಕಾಗಿರೋ ಉದ್ದೇಶ ಏನು ಅಂತಂದರೆ, ನಾನು ಹೇಳೋದ್ನಲ್ಲ, ಈ 1537ರಲ್ಲಿ ಕೆಂಪೇಗೌಡರು ಹೊಸದಾಗಿ ಬೆಂಗಳೂರು ಕಟ್ತಾರೆ. ಅದಕ್ಕೆ ಮೊದಲೇ ಇಲ್ಲಿ ಬೆಂಗಳೂರು ಅನ್ನೋ ಒಂದು ಗ್ರಾಮ ಇತ್ತು. ಹೌದು. ಆದರೆ ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ನಂತರ ವಿಸ್ತಾರವಾಗಿ ಹರಡ್ಕೊಂಡು ಹೋಯಿತು. ಹೌದು. ಅದಕ್ಕೆ ಮೊದಲು ಯಾವ ಹಳ್ಳಿಗಳು ಇಲ್ಲಿ ಇತ್ತು, ಯಾವ ಗ್ರಾಮ ಇತ್ತು, ಅದು ಯಾವುದಕ್ಕೆ ಪ್ರಸಿದ್ಧಿ, ಮತ್ತು ವ್ಯಾಪಾರ ಹೇಗೆ ನಡೀತಾ ಇತ್ತು ಅನ್ನೋದನ್ನು ನಾನು ಹೇಳಕ್ಕೆ ಹೊರಟಿದಾಗ ಇಲ್ಲಿ ಸೊಂಡೆಕೊಪ್ಪ ಅನ್ನೋ ಗ್ರಾಮ ಈ ಒಂದು ಶಾಸನದಲ್ಲಿ ಉಲ್ಲೇಖ ಆಗಿದೆ. ಇದರಲ್ಲಿ ದೇಶಿ ಮಾಣಿಕ್ಯ ಪಟ್ಟಣಂ ಅನ್ನೋ ಗ್ರಾಮ ಉಲ್ಲೇಖ ಆಗಿದೆ. ಯಲಹಂಕ ನಾಡಿಗೆ ಸೇರಿತ್ತು ಅನ್ನೋದು, ಇಷ್ಟು ವಿಷಯ ಇಲ್ಲಿರೋ ಶಾಸನಗಳಿಂದ ನಮಗೆ ತಿಳಿದು ಬರುತ್ತೆ. ಈ ಶಾಸನಗಳಲ್ಲಿ ಇನ್ನೂ ಅನೇಕ ದಾನ ದತ್ತಿಗಳನ್ನ ಈ ದೇವಸ್ಥಾನಕ್ಕೆ ಕೊಟ್ಟಿರೋ ಬಗ್ಗೆ ಮಾಹಿತಿ ಇದೆ. ಅಂದರೆ ಸುತ್ತನೂ ಬರೆದಿರೋದ್ರಲ್ಲಿ ಸುತ್ತು ಎಲ್ಲನೂ ಬರೆದಿದೆ. ಇದೇ ವಿಷಯನೇ. ಆದ್ದರಿಂದ ಇದು ಚೋಳ ಹೊಯ್ಸಳರ ಕಾಲಕ್ಕೆ, ಚೋಳರಿಂದ ಹೊಯ್ಸಳರಿಗೆ ಬಂದಿರುವಂಥ ಈ ದೇವಸ್ಥಾನ ಎಲ್ಲರ ಕಾಲದಲ್ಲೂ ಇಲ್ಲಿ ಶಾಸನಗಳನ್ನ ಇಲ್ಲಿ ಹಾಕಿದ್ದಾರೆ. ಇದು ಫುಲ್ ಸುತ್ತ ಇರೋದು ಅಷ್ಟೇನಾ ಸರ್ ವಿಷಯ? ಇಡೀ ದೇವಸ್ಥಾನ ಸುತ್ತ ಒಂದೊಂದು ದಾನಗಳು ಕೊಟ್ಟಿರ್ತಾರೆ, ಒಂದೊಂದು ಗ್ರಾಮ, ಊರು, ಅಥವಾ ಒಂದೊಂದು ಪೂಜೆ ಪುನಸ್ಕಾರಗಳಿಗೆ ಒಂದು ಕೊಡುಗೆಗಳು, ದಾನ ದತ್ತಿಗಳು, ಮತ್ತು ದೇವಸ್ಥಾನನ ಕಟ್ಟಿರೋ ಬಗ್ಗೆ ಎಲ್ಲ ಮಾಹಿತಿ ಇದೆ. ನಮಗೇನು ನಾವು ಉದ್ದೇಶ ಏನು ಅಂತಂದರೆ, ಬೆಂಗಳೂರು ಕಟ್ಟೋದಕ್ಕೆ ಮೊದಲು ಯಾವ ಹಳ್ಳಿಗಳಿಂದ ಯಾವ ತುಂಬಿತ್ತು ಅಂತ ಹೇಳೋ ಉದ್ದೇಶ ಇದೆ. ಅದರಿಂದ ಈಗ ಈ ಸ್ಥಳಕ್ಕೆ ಬಂದಿದ್ದೀವಿ. ಇದು ಸುತ್ತ ಬರೆದಿರೋದೇನಿದು ತಮಿಳಲ್ಲಿ ಮಾತ್ರ? ಎಲ್ಲ ತಮಿಳಲ್ಲಿ. ಇದು ಹೇಳದ್ನಲ್ಲ, ಚೋಳರು ಇಲ್ಲಿಂದ ಹೋಗ್ಬಿಟ್ಟ ಮೇಲೆ ಹೊಯ್ಸಳರ ಕಾಲದಲ್ಲೂ ಇಲ್ಲಿ ಆ ತಮಿಳು ಅಧಿಕಾರಿಗಳು ಇಲ್ಲಿದ್ದರು, ಲಿಪಿಕಾರರು ಇದ್ದರು, ಅವ್ರ ಹತ್ರ ತಮಿಳಲ್ಲೇ ಬರೆದಿದ್ದಾರೆ. ವಿಜಯನಗರ ಕಾಲ ಬರೋವರೆಗೂ ಅನೇಕ ಶಾಸನಗಳು ತಮಿಳಲ್ಲೇ ಸಿಗುತ್ತೆ ನಮಗೆ. ಹಾಗೆ ನೋಡೋಣ ಸರ್, ಬನ್ನಿ. ದೇವಸ್ಥಾನ ಹಿಂಗಿತ್ತು ಅಂತ ನಾವಾಗ? ಆಗ ದೇವಸ್ಥಾನ ಇಲ್ಲಿತ್ತು. ಇಲ್ಲಿ ಅನೇಕ ದೇಶಭಕ್ತರಿದ್ದರು. ಸ್ವಾತಂತ್ರ್ಯ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂದಾಗ ಇಲ್ಲಿ ಬಾವುಟ ಹಾರಿಸಿರ್ತಾರೆ. ಇದು ನೋಡಿ ದೇವಸ್ಥಾನದ ಧ್ವಜಸ್ತಂಭಕ್ಕೆ ಬಾವುಟನ ಹಾರಿಸಿ ಇಲ್ಲಿ ವಿಜೃಂಭಣೆಯಿಂದ ಇವರು ಆಚರಿಸಿರ್ತಾರೆ. ಇದರಲ್ಲಿ ಕೆಲವು ನಮ್ಮ ದೇಶಾಭಿಮಾನಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಈಗ ಇತ್ತೀಚಿನವರೆಗೂ ಇಲ್ಲಿದ್ದರು. ಇತ್ತೀಚೆಗೆ ಯಾರೂ ಇಲ್ಲ ಇದರಲ್ಲಿ. ಅದೇ ಇಲ್ಲಿ ಚಿಕ್ಕವರು ಇದರಲ್ಲಿ ಇವರೆಲ್ಲ ಅವಾಗೆ ವಯಸ್ಸಾಗಿರುತ್ತೆ. ಆದರೆ ಇದರಲ್ಲಿ ಇದ್ದವರು ಒಬ್ಬರು ಇದ್ದರು. ಈಗ ಯಾರೂ ಇಲ್ಲ ಅಂತ ಅನಿಸುತ್ತೆ. ನೋಡಿ ಆಗ ದೇವಸ್ಥಾನ ಯಾವ ರೀತಿ ಇತ್ತು. ಇದು ಧ್ವಜಸ್ತಂಭ. ಇದು ಇನ್ನೇನು ನಾವು ಹತ್ತಿರದಲ್ಲಿದೆ ಸ್ವಾತಂತ್ರ್ಯೋತ್ಸವಕ್ಕೆ. ಆಗ ಎಷ್ಟು ಚೆನ್ನಾಗಿ ಇದನ್ನು ಫ್ರೇಮ್ ಹಾಕಿ ಇಟ್ಟಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಈ ವರ್ಷ ಶಾಲಿವಾಹನ ಶಕ ಪ್ರಕಾರ 1947. ಶಾಲಿವಾಹನ ಶಕ ಪ್ರಕಾರ ಅಂದರೆ 78 ವರ್ಷ ಆಗಿದೆ. 78 ವರ್ಷ. ಹೌದು. ಎಲ್ಲೂ ಸಿಗೋದಿಲ್ಲ ಈ ರೀತಿ ಈ ಥರ ಫೋಟೋಗಳು ಸ್ವಾತಂತ್ರ್ಯ ಇದ್ರದ್ದು ಇಲ್ಲಿ ಇದೆ. ಚೆನ್ನಾಗಿದೆ, ತುಂಬ ಸಂರಕ್ಷಣೆ ಮಾಡಿ ತುಂಬ ಚೆನ್ನಾಗಿ ಹೌದು ಮಾಡಿಸಿ ಇಟ್ಟಿದ್ದಾರೆ.
ಇಲ್ಲಿ ದೇವಸ್ಥಾನ ಇರಬೇಕು, ಅದೇನೋ ಭಿನ್ನ ಆಗಿರಬೇಕು, ಪಕ್ಕದಲ್ಲಿ ಇಟ್ಟಿದ್ದಾರಂತೆ. ನೋಡೋಣ ಈಗ ನಂದಿನ ಒಂದ್ಸತಿ ನೋಡೋಣ. ಇಲ್ಲಿ ಶಾಸನ ಇದೆಯಲ್ಲ, ಇದು 3ನೇ ವೀರಬಲ್ಲಾಳಂದು ಕ್ರಿಸ್ತಶಕ 1307ಕ್ಕೆ ಸೇರುತ್ತೆ ಇದು. ಓಕೆ ಓಕೆ. ತಮಿಳು ಲಿಪಿಯಲ್ಲಿ ಬರೆದಿದ್ದಾರೆ. ಅದೇ ಯಾವುದೋ ಒಂದು ಮಠಕ್ಕೆ ಸೇರಿರೋದ್ರಿಂದ ಅಟ್ಲೀಸ್ಟ್ ಇದನ್ನ ಒಂಚೂರು ನೀಟಾಗಿ ತುಂಬ ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರೆ. ಹೌದು, ಅನೇಕ ಶಾಸನ ಕಳ್ಕೊಂಡು ಬಿಟ್ಟಿದ್ದೀವಿ, ಆದರೆ ಇದು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಇದು ಹೊಯ್ಸಳ 3ನೇ ವೀರಬಲ್ಲಾಳನ ಕಾಲಕ್ಕೆ ಕ್ರಿಸ್ತಶಕ 1307ನೇ ಇಸ್ವಿಗೆ ಸೇರುವಂಥ ಶಾಸನ ಇದು. ಓಕೆ ಓಕೆ. ಇದು ನಾನು ಇಲ್ಲಿ ಏನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದೆ ಅಂತಂದರೆ, ನಮ್ಮ ಇಮ್ಮಡಿ ವೀರಬಲ್ಲಾಳನ್ ಬರುತ್ತಾ ಇಲ್ಲ ಮುಮ್ಮಡಿ ವೀರಬಲ್ಲಾಳಕ್ಕೆ ಸೇರುತ್ತೆ. ಇದು ನಾವು ಈಗ ಬೆಂಗಳೂರಿನ ಇತಿಹಾಸನ ಹೇಳಬೇಕಾದ್ರೆ ಮೊದಲು ಬೆಂಗಳೂರು ಹಳ್ಳಿಗಳು ಊರುಗಳು ಯಾವ್ಯಾವ ರೀತಿ ಇತ್ತು ಅನ್ನೋದನ್ನು ಇದುವರೆಗೂ ಹೇಳ್ಕೊಂಡು ಬಂದಿದ್ದೀವಿ. ಇದು ಹೊಸ ವಿಷಯ ಏನು ಅಂತಂದರೆ, ಆಗ ಇದೆಲ್ಲ ಕಾಡಾಗಿತ್ತು. ಈ ಸುತ್ತಮುತ್ತ ಸುತ್ತಮುತ್ತ ಇದು ಎಲ್ಲ ಕಾಡಾಗಿತ್ತು. ನಾವಿರೋದೀಗ ಇದು ದೊಂಬ್ಳೂರಲ್ವಾ ಸರ್? ಅಲ್ಲ, ಯಾವ್ದು? ವಿಭೂತಿಪುರ ಇದು ಯಾವ HAL ಪಕ್ಕದಲ್ಲಿ ವಿಭೂತಿಪುರದಲ್ಲಿದ್ದೀವಿ. ಓಕೆ. ಇದು ತುಂಬ ವಿಶೇಷವಾದ್ದು. ನಾವು ಬೆಂಗಳೂರು ಬಗ್ಗೆ ಏನೇ ಹೇಳಬೇಕಾದ್ರೇನು, ಒಂದು ಊರನ್ನು, ಒಂದು ರಾಜ್ಯನ, ಒಂದು ದೇಶನ ಕಟ್ಟುತ್ತಾರೆ. ಹೌದು, ರಾಜರು ಮಹಾರಾಜರು ಎಲ್ಲ ಆ ರೀತಿ 3ನೇ ವೀರಬಲ್ಲಾಳನ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 1307ಕ್ಕೆ ಬರುತ್ತೆ ಇದು. ಆಗ ಅವರ ಹತ್ರ ಅನೇಕ ಮಂತ್ರಿಗಳು, ದಂಡನಾಯಕರು ಇದ್ದರು. ಅದರಲ್ಲಿ ಮುಖ್ಯವಾದವರು ವಲ್ಲಪ್ಪ ದಂಡನಾಯಕ ಅಂತ ಇದ್ದರು. ಅವರಿಗೆ ಇಲ್ಲಿ ಒಂದು ಊರನ್ನು ಕಟ್ಟಬೇಕು ಅಂತ ಯೋಚನೆ ಆಯಿತು. ಆಗ ಇಲ್ಲಿ ಒಂದು ನಾಡಿತ್ತು, ಅದಕ್ಕೆ ಮಾಸಂದಿ ನಾಡು ಅಂತ ಕರೀತಾರೆ. ಮಾಸಂದಿ ನಾಡಲ್ಲಿ ವಾಚಿದೇವಪುರಂ ಅಂತ ಹೇಳ್ಬಿಟ್ಟು ಒಂದು ಊರನ್ನು ಕಟ್ತಾರೆ. ಮತ್ತು ಇಲ್ಲಿ ಒಂದು ದೇವಸ್ಥಾನ ಕಟ್ಟಿ ಅದಕ್ಕೆ ವಾಚಿದೇವ ಅಂತ ಹೇಳ್ಬಿಟ್ಟು ದೇವರ ಹೆಸರೋದು. ಅಂದರೆ ಅದನ್ನು ಕಟ್ಟಿ ಒಂದು ಊರನ್ನು ಯಾವ ರೀತಿ ಕಟ್ಟಿದ್ರು ಅಂತೇಳಿ ಪೂರ್ತಿ ಈ ಶಾಸನದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಹೆಂಗೆ ಸರ್, ಯಾವ ಥರ ಹೇಳಿದ್ದಾರೆ? ಇದರಲ್ಲಿ ಮೊದಲು ಇಲ್ಲಿ ಕಾಡಾಗಿತ್ತು, ಆವಾಗ ಮಾಸಂದಿ ನಾಡು ಅಂತಿತ್ತು. ಆಗ ಇಲ್ಲಿ ಒಂದು ಊರನ್ನು ಕಟ್ಟಬೇಕಾದ್ರೆ ಇಲ್ಲೆಲ್ಲ ಕಾಡಾಗಿತ್ತು, ಗಿಡ ಮರಗಳೆಲ್ಲ ಬೆಳೆದಿತ್ತು. ಸಮತಟ್ಟು ಮಾಡಿದ್ದಾರೆ ಅವರು. ಅವತ್ತಿನ ಕಾಲದಲ್ಲೇ ಒಂದು ಕಾಡನ್ನು ಕಡಿದು ಊರನ್ನು ಮಾಡಿದ್ದಾರೆ. ಆಗ ಹೊಯ್ಸಳ ವೀರಬಲ್ಲಾಳನ ಹತ್ರ ವಲ್ಲಪ್ಪ ದಂಡನಾಯಕ ಅಂತ ಇದ್ದರು. ಆತ ಇದನ್ನು ಒಂದು ಊರನ್ನು ಕಟ್ಟಿಕೊಟ್ಟಿದ್ದಾನೆ. ಅದ್ರ ಬಗ್ಗೆ ಇಲ್ಲಿ ಪೂರ್ತಿ ಮಾಹಿತಿ ಇದೆ. ಓಕೆ. ಈ 3ನೇ ವೀರಬಲ್ಲಾಳ ಹತ್ರ ಒಂದು ಸೈನ್ಯ ಇತ್ತು, ಅದಕ್ಕೆ ಬೇರುಂಡ ಪಡೆ ಅಂತ ಕರೀತಾ ಇದ್ರು. ಬೇರುಂಡ ಪಡೆ ಯಾವುದೇ ಒಂದು ಯುದ್ಧಕ್ಕೆ ಹೋಗಬೇಕಾದ್ರೆ ಈ ಬೇರುಂಡ ಪಡೆ ಹೋಗಿ ಗೆದ್ದುಕೊಂಡು ಬರ್ತಾಯಿದ್ರು. ಅದಕ್ಕೆ ಯಾವುದೇ ಶಾಸನ ಹಾಕಿದ್ರೇನು ಈ ಬೇರುಂಡನ ಶಿಲ್ಪ ಇದ್ದೇ ಇರುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ 2 ತಲೆ, ಗಂಡ ಬೇರುಂಡನ 2 ತಲೆ ಮತ್ತು ಮನುಷ್ಯನ ದೇಹ, ಇಲ್ಲಿ 2 ತಲೆಗಳಿದೆ. ಗರುಡಂದು 2 ತಲೆ, ಮನುಷ್ಯನ ದೇಹ ಇರುತ್ತೆ. ಇದಕ್ಕೆ ಬೇರುಂಡ ಪಡೆ ಅಂತ ಇರುತ್ತೆ. ಇದು 3ನೇ ವೀರಬಲ್ಲಾಳ ಹತ್ರ ಒಂದು ಪಡೆಯದು, ಅದನ್ನು ತೋರಿಸೋ ಒಂದು ಚಿಹ್ನೆ ಇದು. ಅಂದರೆ ಅವರು ಯಾವುದೇ ದಾನ ಕೊಟ್ರೇನು, ಗಂಡ ಬೇರುಂಡ ತಲೆ, ಅವರು ಯಾವುದೇ ಒಂದು ದಾನ ಕೊಟ್ರೇನೋ ಅಥವಾ ಏನೇ ಒಂದು ಊರು ಕಟ್ಟಿದ್ರೇನೋ, ಅವರು ಅಧಿಕಾರಿಗಳಾಗಲಿ ಅವರು ಮಂತ್ರಿಗಳಾಗಲಿ ಒಂದು ಶಾಸನ ಆಗಬೇಕಾದ್ರೆ ಇದನ್ನು ಹಾಕೇ ಹಾಕ್ತಾರೆ ಸಾಮಾನ್ಯವಾಗಿ 3ನೇ ವೀರಬಲ್ಲಾಳನ ಕಾಲದಲ್ಲಿ. ಅದಕ್ಕೆ ಅದನ್ನು ಹಾಕಿದ್ದಾರೆ. ಆಗ ಅವರ ಮಹಾಸಾಮಂತಾಧಿಪತಿಗಳು ಅಥವಾ ಮಂತ್ರಿಗಳು ಆಗಿದ್ದ ವಲ್ಲಪ್ಪ ದಂಡನಾಯಕರು ಇಲ್ಲಿ ಅವರ ಆಡಳಿತದಲ್ಲಿ ಇಲ್ಲಿ ಒಂದು ಊರು ಕಟ್ತಾ ಇದ್ದು. ಇದರ ಪೂರ್ತಿ ಮಾಹಿತಿ ಇದರಲ್ಲಿದೆ. ಓಕೆ ಓಕೆ. ನಾನು ಏನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಬೆಂಗಳೂರು ಒಂದು ವ್ಯವಸ್ಥಿತವಾಗಿ ಕಟ್ಟಬೇಕಾದ್ರೆ ಅದಕ್ಕೆ ಮುಂಚೆ ಯಾವ್ಯಾವ ಊರುಗಳಿತ್ತು, ಅದು ಈ ಊರುಗಳನ್ನ ಹೇಗೆ ಕಟ್ಟಿದ್ರು, ಅದು ಯಾವ್ಯಾವ ನಾಡುಗಳಿಗೆ ಸಂಬಂಧಪಟ್ಟಿತ್ತು, ಆವಾಗ ನಾಡುಗಳು ಯಾವುದಿತ್ತು, ಒಂದೊಂದು ನಾಡಿಗೆ ಒಬ್ಬ ಅಧಿಕಾರಿ ಯಾರಿದ್ರು, ಇದನ್ನು ಹೇಳೋದಕ್ಕೆ ನಾನು ಇಷ್ಟು ದೂರ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಅದಕ್ಕೆ ಇದು ನಾವು ಬೆಂಗಳೂರು ಇತಿಹಾಸನ ಹೇಳಬೇಕಾದ್ರೆ ತುಂಬ ಮುಖ್ಯವಾದ ಶಾಸನ ಅಂತ ನನಗನ್ನಿಸ್ತಾ ಇದೆ. ಓಕೆ ಓಕೆ.
ಯಾಕೆಂದರೆ ಇದರಲ್ಲಿ ಊರು ಕಟ್ಟಿರೋ ಬಗ್ಗೆ ಮಾಹಿತಿ ಇದೆ. ಹೊಯ್ಸಳರು ಕೊನೆ ಕಾಲದ ಹತ್ರ ಶಾಸನ ಹೌದು ಇದು. ಹೌದು 1310 ಅಂದರೆ 1343ವರೆಗೂ ಬಳ್ಳಾಳ ಇದ್ದ. 1290ರಿಂದ ಸ್ಟಾರ್ಟ್ ಆಗುತ್ತೆ ವೀರಬಳ್ಳಾಳ ಆಡಳಿತಾವಧಿ. ಹೌದು. ಅದಾಗಿ 20 ವರ್ಷಕ್ಕೆ 1310ರಲ್ಲಿ ಇದು ಹಾಕಿದೆ, 307ರಲ್ಲಿ ಇದು ಹಾಕಿದ್ದಾರೆ. ನಂತರ ಅವರು 1343ವರೆಗೂ ವೀರಬಳ್ಳಾಳರು ಆಡಳಿತ ನಡೆಸ್ತಾರೆ. ಅಂದರೆ ಈಗ ನಾವು ಗಂಗರಿಂದ ಏನು ಶುರು ಮಾಡಿದ್ವಿ ಅದೀಗ ಹೊಯ್ಸಳರವರೆಗೂ ಬಂದು ಇಲ್ಲಿಗೆ ಹೊಯ್ಸಳರದು ನಾವು ಇನ್ನು ಮುಂದೆ ಇದೆ. ನಾವು ಬೆಂಗಳೂರನ್ನು ಹೇಳೋದಕ್ಕೆ ಈ ಹೊಯ್ಸಳರ ಆಡಳಿತ ಹೇಗಿತ್ತು, ಅವರು ವ್ಯಾಪಾರ ಯಾವ ರೀತಿ ಮಾಡ್ತಾಯಿದ್ರು, ಅವರು ನಾಡುಗಳು ಯಾವುದಿತ್ತು, ಇದನ್ನು ಹೇಳೋಕ್ಕೆ ಹೊರಟಿದ್ದೀನಿ ನಾನು. ಇದಾದ ನಂತರ ಹೊಯ್ಸಳರಾದ ನಂತರ ವಿಜಯನಗರ ಹೇಗೆ ಪ್ರಾರಂಭ ಆಯಿತು ಅಂತ ಮುಂದಿನ ಶಾಸನಗಳಲ್ಲಿ ನಾವು ತಿಳ್ಕೊಂಡು ಹೋಗೋಣ. ಓಕೆ ಸರ್, ಆಯಿತು. ನೋಡಿ, ಅನೇಕ ವಿದ್ವಾಂಸರು ಹೇಳ್ತಾರೆ ಇದು ಇಮ್ಮಡಿ ಕೆಂಪೇಗೌಡರು ಅಂದರೆ ಕೆಂಪೇಗೌಡರ ಮಗ ಅವರ ಕಾಲದಲ್ಲಿ ಹಾಕಿರುವಂಥದ್ದು. ಇವರು ಈ ದೇವರಿಗೆ ಭಕ್ತರಾಗಿದ್ದರು ಅಂತ ಅನಿಸುತ್ತೆ. ಅದರಿಂದನೇ ಅವರು ಶಿಲ್ಪ ಮಾಡಿ ಇಕ್ಕಿದ್ದಾರೆ. ಈ ಕೆಲವು ಚಿಹ್ನೆಗಳಿಂದ ನಾವು ಇದನ್ನು ನಂಬಬಹುದು. ಇದು ಕೆಂಪೇಗೌಡರ ಮಗ. ಸಿಕ್ಕಿರೋದಷ್ಟ ಇಲ್ಲ ಕೆಳಗೋಗಿದೆಯಾ? ಇದು ಇನ್ನೂ ಕೆಳಗವರೆಗೂ ಇದೆ. ಇದು ಸಂರಕ್ಷಣೆ ಮಾಡೋದಕ್ಕೆ ಈ ಥರ ಗೋಡೆಯಲ್ಲಿ ಇಟ್ಟಿದ್ದಾರೆ ಇಲ್ಲೇ, ಯಾರು ಅದನ್ನೇನು ಮಾಡಬಾರ್ದು ಅಂತೇಳಿ. ಆದರೆ ಇದು ಜೊತೆಗೆ ಇದನ್ನು ಮಾಡಿದಾಗ ಸ್ವಲ್ಪ ಮುಚ್ಚೋಗಿರಬೇಕು. ಇವಾಗ ಅನೇಕ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಇದು ಇಮ್ಮಡಿ ಕೆಂಪೇಗೌಡ ಇರಬಹುದು ಅಂತೇಳಿ.